ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿಟ್ಟಿಯರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನ, ಘಳಿಗೆಯನ್ನು ನೋಡುವಂತಹ ಅವಕಾಶವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿದ್ದಕ್ಕೋಸ್ಕರ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಸುಸಂದರ್ಭವನ್ನ, ಈ ಒಂದು ಒಳ್ಳೆಯ ಅವಕಾಶವನ್ನ ನಾವು ಬದಲಾಗೋದಕ್ಕೋಸ್ಕರ, ನಮ್ಮ ಜೀವನಗಳನ್ನ ಇನ್ನೂ ಸಹ ಸರಿ ಮಾಡ್ಕೊಳ್ಲಿಕ್ಕೋಸ್ಕರ, ನಿಮ್ಮ ಮೇಲೆ ಇನ್ನೂ ನಂಬಿಕೆಯನ್ನ ಬೆಳೆಸ್ಕೊಳ್ಲಿಕ್ಕೋಸ್ಕರ ನಾವು ಬಳಸ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಹಾಗೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದುಷ್ಟರು ದೇಶದಲ್ಲಿ ನಿಲ್ಲರು. ಅಂಶದ ಹೆಸರನ್ನ ಇನ್ನೊಂದ್ಸರಿ ಹೇಳ್ತದೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದುಷ್ಟರು ದೇಶದಲ್ಲಿ ನಿಲ್ಲರು. ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದೀವಿ? ಇಷ್ಟಕ್ಕೂ ಯಾವುದೋ ಒಂದು ಸಂಡೆ ಅಂಶವನ್ನ ಆಲೋಚನೆ ಮಾಡಿ ನೋಡಿದ್ವಿ ಈಗಾಗಲೇ ಸಭೆಯಲ್ಲಿ. ಇನ್ನೊಂದು ಸಾರಿ ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈ ಸಂದೇಶದ ಹಿಂದೆ, ಈ ಸಂದೇಶವನ್ನು ನಾವು ಆಲೋಚನೆ ಮಾಡುವುದರ ಹಿಂದೆ ಇರುವಂತಹ ಕಾರಣ ಏನು ಅಂತ ಹೇಳಿ ನೋಡಿದಾಗ ಸಾಕಷ್ಟು ಸರಿ ಅನ್ಸಿರ್ಬೇಕಲ್ವಾ? ಟಿವಿಗಳನ್ನ ನೀವು ನೋಡ್ತಿರ್ಬೇಕಾದ್ರೆ ಅಥವಾ ನ್ಯೂಸ್ ಗಳನ್ನ ನೀವು ಕೇಳ್ತಿರ್ಬೇಕಾದ್ರೆ, ಭಾರತ ದೇಶದಲ್ಲಿ ಕ್ರೈಸ್ತರಿಗೆ ಹಿಂಸೆ ಆಗ್ತಿದೆ, ಭಾರತ ದೇಶದಲ್ಲಿ ಕ್ರೈಸ್ತರು ಇಲ್ಲದೆ ಇರುವಂತೆ ಸಂಚುಗಳನ್ನ ಮಾಡ್ತಿದ್ದಾರೆ, ಅಧಿಕಾರಿಗಳಾಗಿರ್ಬಹುದು ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಿರುವಂತವರಾಗಿರಬಹುದು. ಭಾರತ ದೇಶದಿಂದ ಕ್ರೈಸ್ತರನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕನ್ನುವಂತಹ ಆಲೋಚನೆಗಳನ್ನ ಹೊಂದಿದ್ದಾರೆ ಜನರು ಅಂತ ಹೇಳಿ. ಹೌದಲ್ಲ? ಇದು ನಾವು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಅಲ್ಲಲ್ಲಿ ಚಿಕ್ಕದಾಗಿ ಇರುವಂತಹ ಒಂದೊಂದಷ್ಟು ಜಾಗದಲ್ಲಿ ಈ ಪ್ರಯತ್ನ ನಡೀತಲೇ ಇದೆ. ಯಾವ ಪ್ರಯತ್ನ? ಕ್ರೈಸ್ತರನ್ನ ಭಾರತ ದೇಶ ಕ್ಷಮಿಸಿ, ಈ ಪ್ರಾಂತ್ಯದಿಂದ ತೆಗೆದು ಹಾಕ್ಬಿಡ್ಬೇಕು. ಹೌದಲ್ವಾ? ಕ್ರೈಸ್ತರನ್ನ ಈ ದೇಶದಲ್ಲಿ ಇಲ್ಲದೆ ಇರುವಂತೆ ಮಾಡ್ಬೇಕು. ಹೌದಾ? ಇದು ನಡೀತಾನೆ ಇದೆಯಾ? ಅಂದ್ರೆ ಯೇಸು ಕ್ರಿಸ್ತರನ್ನ ನಂಬುವಂತವ್ರು, ಅನುಸರಿಸುವಂತವ್ರು ಯಾರು ಸಹ ಇರಬಾರದು. ಹೌದಲ್ವಾ? ಈ ಪ್ರಯತ್ನವನ್ನ ನಾವ್ ನೋಡಿದಾಗ ನ್ಯೂಸ್ ಅಲ್ಲಿ ಭಯ, ಹೆದರಿಕೆ ಏನಾದ್ರೂ ಆಯ್ತಾ ಪ್ರಿಯರೇ? ಕ್ರೈಸ್ತರಿಗೆ ಹಿಂಸೆ ಆಗ್ತಿದೆ ಅಂದಾಗ್ಲೋ, ಅಥವಾ ಕ್ರೈಸ್ತರನ್ನ ಭಾರತ ತೆಗೆದಾಕ್ಬೇಕು ಒಂದು ಪ್ರಾಂತ್ಯದಿಂದ, ಒಂದು ದೇಶದಿಂದ ಅಂದಾಗ್ಲೋ ಭಯ, ಹೆದರಿಕೆ ಏನಾದ್ರೂ ಆಯ್ತಾ? ಆಗಿರ್ಬೇಕಲ್ವಾ? ಕ್ರೈಸ್ತರನ್ನ ಶಾಶ್ವತವಾಗಿ ಇವ್ರು ತೆಗೆದು ಹಾಕ್ತಾರೆ ಅಂತ ಹೇಳಿ. ಓಕೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡ ಈ ಸಂದೇಶವನ್ನ ನಾವು ಆಲೋಚನೆ ಮಾಡಿ ನೋಡ್ತಿದ್ವಿ ಇವತ್ತು. ಯಾಕೆಂದ್ರೆ ಈ ಸಂದೇಶ ಸಂಪೂರ್ಣವಾಗಿ ಅದಕ್ಕೆ ರಿಲೇಟ್ ಆಗಿರುವಂತಹದ್ದೇ. ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ, ಇದು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಭಾರತ ದೇಶದಿಂದಲೋ ಅಥವಾ ಇನ್ಯಾವುದೋ ಒಂದು ದೇಶದಿಂದ ಕ್ರೈಸ್ತರನ್ನ ತೆಗೆದು ಹಾಕ್ಬೇಕು ಅಂತ ಹೇಳಿದಾಗ, ದೇವರನ್ನ ನಂಬುವಂತವರು ಸಂಪೂರ್ಣವಾಗಿ ಇಲ್ಲದೆ ಇರುವಂತೆ ಮಾಡ್ಬೇಕು ಅನ್ನುವಂತ ಆಲೋಚನೆಗಳನ್ನ ಹೊಂದಿ ಸಾಕಷ್ಟು ಚಟುವಟಿಕೆಗಳನ್ನ ನಡೆಸಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಎಕ್ಸಾಂಪಲ್ ಯೋಚನೆ ಮಾಡಿದ್ರೆ, ಇದು ಯಾವಾಗ ಆಗತ್ತೆ, ಏನಾಗತ್ತೆ ಅಂತ ಹೇಳಿ ನಮಗ್ ಅರ್ಥ ಆಗೋಗುತ್ತೆ. ಆ ಎಕ್ಸಾಂಪಲ್ ಏನು? ಇಷ್ಟಕ್ಕೂ ಪ್ರಪಂಚವನ್ನ ಆಳದಂತಹ ಚಕ್ರವರ್ತಿಗಳ ಹೆಸರು ನಮಗ್ ಗೊತ್ತಲ್ವಾ? ಪ್ರಪಂಚವನ್ನ ಆಳದಂತಹ ಸಾಮ್ರಾಜ್ಯಗಳ ಹೆಸರು ನಮಗ್ ಗೊತ್ತಲ್ವಾ? ಯಾವ್ಯಾವ ಸಾಮ್ರಾಜ್ಯ ಆಳ್ತು ಪ್ರಪಂಚವನ್ನ? ನಮಗ್ ಗೊತ್ತಿರುವಂತಹದ್ದಾಗಿರೋದ್ರಿಂದ ಯಾರಾದ್ರೂ ಒಬ್ರು ಹೇಳ್ತೀರಾ ಪ್ರಪಂಚವನ್ನ ಆಳದಂತಹ 4 ಮಹಾ ಸಾಮ್ರಾಜ್ಯಗಳ ಹೆಸರನ್ನ ಆರ್ಡರ್ ಅಲ್ಲಿ? ರೋಮ ಸಾಮ್ರಾಜ್ಯ, ಸಾಮ್ರಾಜ್ಯ, ಗ್ರೀಕ್ ಸಾಮ್ರಾಜ್ಯ, ಮೇದೆ ಪಾರಸಿ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ. ಮೊಟ್ಟ ಮೊದಲನೇದಾಗಿ ಬ್ಯಾಬಿಲೋನ್ ಸಾಮ್ರಾಜ್ಯ. ಬ್ಯಾಬಿಲೋನಿಯರು ಈ ಪ್ರಪಂಚವನ್ನ ಆಳ್ತಾರೆ, ಹೌದಲ್ವಾ? ನೆಕ್ಸ್ಟ್ ಮೆಡೋ ಪರ್ಷಿಯನ್, ನೆಕ್ಸ್ಟ್ ಗ್ರೀಕ್, ಅದಾದ ನಂತರ ರೋಮನರು ಆಳ್ತಾರೆ. ಅದು ನಮಗ್ ಗೊತ್ತಿರುವಂತಹ ವಿಚಾರ ಅಲ್ವಾ? ಓಕೆ, ಈ 4 ಸಾಮ್ರಾಜ್ಯಗಳು ಆಳತ್ತು ಈ ಪ್ರಪಂಚವನ್ನ ಆಳ್ದಂತಹ ಲೆಕ್ಕವನ್ನ ನೋಡ್ತಾ ಇದ್ವಿ. ಈಗ ನಮ್ಮ ಭಾರತ ದೇಶವನ್ನ ಆಳ್ದಂತಹ ಹಲವಾರು ಸಾಮ್ರಾಜ್ಯಗಳು, ಕದಂಬರು, ಚೋಳರು, ಹೌದಾ, ಚೇರಿಯರು, ಇದೆಲ್ಲ ನಮಗ್ ಗೊತ್ತಲ್ವಾ? ನಮ್ಮ ಮುಘಲರು, ಇವರೆಲ್ಲ ನಮ್ಮ ಭಾರತ ದೇಶವನ್ನ ಆಳ್ದಂತಹ ಚಕ್ರವರ್ತಿಗಳು, ರಾಜವಂಶಸ್ಥರು, ನಿಜಾನ? ಈಗ ಈ ಹೆಸರುಗಳು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಿಮ್ಗೆ ಎಲ್ಲಾದ್ರೂ ಕಾಣಿಸುತ್ತಾ ಪ್ರಿಯರೇ? ನೀವ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಬಂದು ನಾನು ಅಲೆಕ್ಸಾಂಡರ್ ವಂಶದವನು ಅಂತ ಯಾವತ್ತಾದ್ರೂ ಅಂದ್ರೆ, ಅಥವಾ ನಾವು ಕದಂಬ ವಂಶದವರು ಅಂತ ಯಾರಾದ್ರೂ ಅಂದ್ರೆ, ನಾವು ಒಡೆಯರ್ ಡೈನಾಸ್ಟಿ ಅವರು ಅಂತ ಯಾರಾದ್ರೂ ಅಂದ್ರೆ ನೀವ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ? ಇಲ್ಲ.
ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ಹೋಗ್ಲಿ, ಈ ವಂಶಕ್ಕೆ ಸೇರಿದಂತವ್ರು ಸಿಕ್ಕಿದ್ರೆ ಯಾರಾದ್ರೂ ಹೇಳಿ, ಸಿಕ್ಕಿದ್ರು ಬ್ರದರ್ ಅಂತ ಹೇಳಿ. ಈ ವಂಶಕ್ಕೆ ಸಂಬಂಧಪಟ್ಟಿರುವಂತವ್ರು ಅಥವಾ ಈ ರಾಜಮನೆತನಕ್ಕೆ ಸಂಬಂಧಪಟ್ಟಿರುವಂತವ್ರು ಯಾರಾದ್ರೂ ಸಿಕ್ಕಿದ್ರು ಬ್ರದರ್, ಅವ್ರು ಇನ್ನೂ ಅವ್ರ ಕೈಯಲ್ಲಿ ಅಧಿಕಾರ ಇದೆ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರ? ಇಲ್ಲ ಅಲ್ವಾ? ಇದರಿಂದ ನಮ್ಗೆ ಅರ್ಥ ಏನಾಗ್ತದೆ ಅಂದ್ರೆ, ಈ ಪ್ರಪಂಚವನ್ನ ದೊಡ್ಡ ದೊಡ್ಡ ರಾಜರು ಆಳಿದ್ರು ಸಹ, ದೊಡ್ಡ ದೊಡ್ಡ ಚಕ್ರವರ್ತಿಗಳು ಆಳಿದ್ರು ಸಹ, ಇವರ ವಂಶವನ್ನ ನಿಲ್ಲಿಸ್ಬೇಕು ಅಥವಾ ಈ ಇವರ ಅಧಿಕಾರವನ್ನ ತಪ್ಪಿಸ್ಬೇಕು ಅಂತ ಹೇಳಿ ಯಾರು ಅನ್ಕೊಂಡಿಲ್ಲ. ಇವಾಗ ಕ್ರೈಸ್ತರ ಬಗ್ಗೆ ಅನ್ಕೊಳ್ತಿದಾರಲ್ವಾ ಪ್ರಿಯರೇ, ಕ್ರೈಸ್ತರು ಇಲ್ಲದಂತೆ ಮಾಡ್ಬೇಕು ಅಂತ ಅನ್ಕೊಳ್ತಿದಾರಲ್ವಾ. ಇದೇ ತರ ಯಾರಾದ್ರೂ ಈ ರಾಜವಂಶಸ್ಥರು ಇಲ್ಲದಂತೆ ಮಾಡ್ಬೇಕು, ಬ್ಯಾಬಿಲೋನಿಯರು ಸಂಪೂರ್ಣವಾಗಿ, ಆ ರಾಜಮನೆತನದವರು ಸಂಪೂರ್ಣವಾಗಿ ತೊಲಗಿ ಹೋಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರ? ಇಲ್ಲ. ಮೇದ್ಯ ಪಾರಸಿಕರು ಸಂಪೂರ್ಣವಾಗಿ ಈ ಪ್ರಪಂಚದಿಂದ ತೊಲಗಿ ಹೋಗ್ಬೇಕು, ಅವರ ವಂಶ ಚರಿತ್ರೆನೇ ಇಲ್ಲದಂತೆ ಆಗೋಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರ ಪ್ರಪಂಚದಲ್ಲಿ? ಯಾರು ಅನ್ಕೊಂಡಿಲ್ಲ. ಗ್ರೀಕರು ಇಲ್ಲದಂತೆ ಆಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರ? ರೋಮನರು ಚಕ್ರವರ್ತಿ ಸ್ಥಾನ ಯಾರ ವಂಶದ ಕೈಯಲ್ಲಿತ್ತೋ ಆ ವಂಶದವರು ಸಂಪೂರ್ಣವಾಗಿ ಇಲ್ಲದಂತೆ ಆಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರ? ಇಲ್ಲ. ಕ್ರೈಸ್ತರು ಮಾತ್ರ ಇಲ್ಲದಂತೆ ಆಗ್ಬೇಕು ಅಂತ ಹೇಳಿ ಸುಮಾರು 2000 ವರ್ಷಗಳ ಹಿಂದೆಯಿಂದನೇ ಅನ್ಕೊಂತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ನಾನು ಹೇಳಿದಂತಹ ವ್ಯತ್ಯಾಸ ನಿಮ್ಗೆ ಅರ್ಥ ಆಯ್ತಾ? ಒಂದು ರಾಜಮನೆತನವನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತ ಯಾರು ಅನ್ಕೊಳ್ಳೋದಿಲ್ಲ. ಬೇಕಾದ್ರೆ ಇಲ್ಲಿರುವಂತಹ ರಾಜ ಅಲ್ಲಿರುವಂತಹ ರಾಜನ ಜೊತೆ ಯುದ್ಧ ಮಾಡಿ ರಾಜನನ್ನ ಕೊಲ್ಲಿಕ್ ನೋಡ್ತಾನೆ, ಹೌದಲ್ವಾ? ಅಷ್ಟೇ ಅಲ್ವಾ ಮ್ಯಾಕ್ಸಿಮಮ್ ನೋಡುವಂತಹದ್ದು. ಆ ರಾಜನ ಮಕ್ಕಳು, ಆ ರಾಜನ ಮೊಮ್ಮಕ್ಕಳು ಹುಡುಕಿ ಕೊಲ್ಲುವಂತಹ ಸಾಧಾರಣವಾಗಿ ನಡೆಯೋದಿಲ್ಲ ಅಲ್ವಾ? ಯಾಕಂದ್ರೆ ಬೇರೆ ಕಡೆ ಎಲ್ಲೋ ಇರ್ಬೋದು ಅವರ ಸಂತಾನ. ಈ ರಾಜನ ಕೈಯಲ್ಲಿ ಆ ರಾಜನ ಸಂತಾನವನ್ನ ಸಂಪೂರ್ಣವಾಗಿ ಅಳಿಸ್ಲಿಕ್ಕೆ ಆಗದೆ ಇರಬಹುದು. ಯಾರು ಸಹ ಅದನ್ನ ಕೋರ್ಕೊಳ್ಳೋದು ಇಲ್ಲ. ಆ ರಾಜ್ಯ ನಮ್ಮ ಕೈಯಲ್ಲಿ ಬಂದು ಅವ್ರನ್ನ ಸೋಲ್ಸಿದ್ರೆ ಸಾಕು ಅಂತ ಕೋರ್ಕೋತಾರೆ, ಅಷ್ಟೇ ಅಲ್ವಾ? ಅಂದ್ರೆ ಒಂದು ರಾಜಮನೆತನವನ್ನ ಕಡೆಗಣಿಸ್ಬೇಕು, ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕು ಬೇರೆ ಸಮೇತವಾಗಿ ಅಂತ ಯಾರು ಅನ್ಕೊಳ್ಳದೆ ಹೋದ್ರು, ಎಷ್ಟೋ ರಾಜಮನೆತನಗಳು ಇಲ್ಲದೆ ಹೊರಟೋಗಿದೆ, ಎಷ್ಟೋ ಅಧಿಕಾರಿ ವಂಶಗಳು ಇಲ್ಲದೆ ಹೊರಟೋಗಿದೆ. ಕ್ರೈಸ್ತವ್ಯವನ್ನ ಸುಮಾರು 2000 ವರ್ಷಗಳ ಹಿಂದೆಯಿಂದಲೂ ಸಹ ನಾವ್ ಅಂತ್ಯ ಮಾಡ್ಬೇಕು, ಕಡೆಗಣಿಸ್ಬೇಕು, ತೆಗೆದು ಹಾಕ್ಬೇಕು, ಬೇರ್ ಸಮೇತವಾಗಿ ತೆಗೆದು ಹಾಕ್ಬೇಕು ಅಂತ ಕೋರ್ಕೊಂತಾನೇ ಇದ್ರು ಜನರು. ಇವತ್ತಿಗೂ ಅದಾಗಿದ್ಯಾ? ಈ ದಿನದವರೆಗೂ ಅದಾಗಿದ್ಯಾ? ಇಲ್ಲ. ನೋಡಿದ್ರೆ ಕ್ರೈಸ್ತರ ಸಂಖ್ಯೆ ಪ್ರತಿದಿನವೂ ಸಹ ಜಾಸ್ತಿ ಆಗ್ತಾ ಹೋಗ್ತಿದೆ. ಬೈಬಲ್ ಸೇಲ್ಸ್ ಇವತ್ತಿಗೂ ಸಹ ನಿಮ್ಮ ಎಲ್ಲಾರ ಮೊಬೈಲ್ಗಳಲ್ಲೂ ಸಹ ಆಂಡ್ರಾಯ್ಡ್ ಆಪ್ಗಳು ಬಂದಿದ್ರು ಸಹ ಸತ್ಯವೇದ ಡೈರೆಕ್ಟ್ ಆಗಿ ಬರುತ್ತಲ್ವಾ ನಿಮ್ಮ ಮೊಬೈಲ್ಗಳಲ್ಲೇ. ನೀವ್ ಯಾವ ಅಧ್ಯಾಯ ಓದ್ಬೇಕು ಅಂದ್ರೆ, ಯಾವ ವಚನ ಓದ್ಬೇಕು ಅಂದ್ರೆ ಅದು ಸತ್ಯವೇದ ವಚನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತಲ್ವಾ ನಿಮ್ಮ ಮೊಬೈಲ್ಗಳಲ್ಲಿ. ಎಲ್ಲರ ಮೊಬೈಲ್ಗಳಲ್ಲೂ ಸತ್ಯವೇದ ಇದ್ರು ಸಹ ವಿಚಿತ್ರ ಏನು ಅಂದ್ರೆ, ಸತ್ಯವೇದದ ಫಿಸಿಕಲ್ ಕಾಪಿ ಅಂದ್ರೆ ನಮ್ಮ ಕೈಯಲ್ಲಿ ಏನಿದೆಯಲ್ವಾ ಪೇಜ್ಗಳು ಹೊಂದಿರುವಂತಹ ಈ ಸತ್ಯವೇದ, ಇದರ ಸೇಲ್ ಮಾತ್ರ ಕಮ್ಮಿ ಆಗಿಲ್ವಂತೆ, ಜಾಸ್ತಿ ಆಗ್ತಾನೆ ಇದೆಯಂತೆ. ಹೌದಾ? ಅಂದ್ರೆ ಒಂದು ರಾಜಮನೆತನವನ್ನ ಅಥವಾ ಒಂದು ಚಕ್ರವರ್ತಿಯ ವಂಶ, ಒಂದು ರಾಜರ ವಂಶವನ್ನ ಕಡೆಗಣಿಸ್ಬೇಕು ಅಂತ ಯಾರೂ ಕನಸು ಕಂಡಿಲ್ಲ ಅಂತ ಹೇಳಿದ್ರು, ಎಲ್ಲ ನಿಂತೋಗಿದೆ ವಂಶಗಳು, ಹೌದಲ್ವಾ? ಹಿಟ್ಲರ್ ಹಿಟ್ಲರ್ ಸಂತಾನ ಎಲ್ಲದೆ? ಹಿಟ್ಲರ್ ಈ ಪ್ರಪಂಚವನ್ನು ಆಳದಂತಹ ದೊಡ್ಡ ಅರಸನಿಗೆ ಸರಿಸಮಾನವಾಗಿರುವಂತಹ ಅಧಿಕಾರಿ ಅಲ್ವಾ? ಎಲ್ಲಿದೆ ಹಿಟ್ಲರ್ ವಂಶ ಇದೆಯಾ ಈಗ? ಇಲ್ಲ. ಹೋಗ್ಲಿ ಅವ್ರ ವಂಶದ ಕೈಯಲ್ಲಿ ಚಿಕ್ಕ ಅಧಿಕಾರ ಆದ್ರೂ ಇದೆಯಾ? ಇಲ್ಲ, ಹೌದಲ್ವಾ? ಅಂದ್ರೆ ಇವ್ರ ವಂಶವನ್ನ ಯಾರು ಕಡೆಗಣಿಸ್ಬೇಕು ಅಂತ ಯಾರು ಕನಸು ಕಂಡಿಲ್ಲ, ಆದ್ರೂ ಸಹ ಅಂತ್ಯ ಆಗೋಯ್ತು, ಅದಷ್ಟು ಕತೆ. ಕ್ರೈಸ್ತವ್ಯವನ್ನ ಕಡೆಗಣಿಸ್ಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಜನ ಅನ್ಕೊಂತಾನೆ ಇದ್ದಾರೆ. ಅದ್ ನೋಡಿದ್ರೆ ಬೆಳೀತಾ ಹೋಗ್ತಾನೆ ಇದೆ. ಕ್ರೈಸ್ತವ್ಯವನ್ನ ಕಡೆಗಣಿಸ್ಬೇಕು ಅಂತ ಹೇಳಿ ಮಾಡದೇ ಇರುವಂತಹ ಪ್ಲಾನ್ ಇಲ್ಲ ಪ್ರಪಂಚದಲ್ಲಿರುವಂತಹ ಜನ, ಹೌದಾ? ವರ್ಕ್ ಆಗ್ತಿದ್ಯಾ? ಇಲ್ಲ. ಏನಿದು ವಿಚಿತ್ರವಾಗಿದೆಯಲ್ವಾ? ಹಿಟ್ಲರ್ ವಂಶವನ್ನ ಕಡೆಗಣಿಸ್ಬೇಕು ಅಂತ ಯಾರು ಕೋರ್ಕೊಂಡಿಲ್ಲ, ಆದ್ರೂ ಕಡೆ ಆಗೋಯ್ತು. ಬ್ಯಾಬಿಲೋನ್ ಚಕ್ರವರ್ತಿಗಳ ವಂಶವನ್ನ ಕಡೆಗಣಿಸ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ, ಆದ್ರೂ ನಿಂತೋಯ್ತು ಆ ವಂಶ, ಬೇರ್ ಸಮೇತವಾಗಿ ತೆಗೆದು ಹಾಕಲ್ಪಡ್ತು. ಕ್ರೈಸ್ತವ್ಯವನ್ನು ನಿಲ್ಲಿಸ್ಬೇಕು ಅಂತ ಕೋರ್ಕೊಂತಿದ್ರು, ಇದು ಮಾತ್ರ ನಿಲ್ತಿಲ್ಲ. ವಿಚಿತ್ರವಾಗಿದೆಯಲ್ವಾ? ಯಾಕೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಕೆಲಸ ಮಾಡ್ತಿರೋ ಹಂಗಿಲ್ಲ ನಮ್ಗೆ, ಹೌದಾ ಇಲ್ವಾ? ಬ್ಯಾಕ್ ಗ್ರೌಂಡ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರೋ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿರೋ ಹಂಗಿಲ್ಲ, ಹೌದಾ ಇಲ್ವಾ? ಮನುಷ್ಯರು ಫ್ರಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನಕ್ಕೋಸ್ಕರ? ಕ್ರೈಸ್ತವ್ಯವನ್ನ ತಡಿಬೇಕು, ನಿಲ್ಲಿಸ್ಬೇಕು, ಕ್ರೈಸ್ತವರು ಇಲ್ಲದೆ ಇರುವಂತೆ ಮಾಡ್ಬೇಕು ಅಂತ ಹೇಳಿ ಫ್ರಂಟ್ ಅಲ್ಲಿ ಪಾಪ ಜನ ಎಲ್ಲ ನಾವು ಕ್ರೈಸ್ತವ್ಯವನ್ನ ಸ್ಟಾಪ್ ಮಾಡ್ಬಿಡ್ಬೇಕು, ಇವ್ರು ಇಲ್ಲದೆ ಇರುವಂತೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಕಣ್ಣಿಗೆ ಕಾಣದೇ ಇರುವಂತೆ ಕೆಲಸ ಮಾಡ್ತಿರೋ ಹಂಗ್ ಕಾಣಿಸ್ತಿದ್ಯಾ?
ಏನ್ ಕೆಲಸ ಮಾಡ್ತಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ? ಹ್ಮ್ ಈ ಪ್ರಪಂಚದಲ್ಲಿ ಎಷ್ಟು ಜನ ನಾನು ಪ್ರಪಂಚವನ್ನ ಆಕ್ರಮಣ ಮಾಡ್ಕೋಬೇಕು ಅಥವಾ ದೇಶಗಳನ್ನ ಆಕ್ರಮಣ ಮಾಡ್ಕೋಬೇಕು, ಜನರನ್ನ ಆಕ್ರಮಣ ಮಾಡ್ಕೋಬೇಕು, ಜನರಿಗೆ ಹಿಂಸೆ ಕೊಡ್ಬೇಕು ಅಂತ ಅನ್ಕೊಂಡಿದಾರೋ ಅಷ್ಟ್ ಜನರ ವಂಶವನ್ನ ಅಲ್ಲೇ ಪೀಸ್ ಮಾಡಿ ಅಲ್ಲಿಗೆ ನಿಲ್ಲಿಸ್ತಿರುವಂತೆ ಯಾರೋ ಒಬ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರೈಸ್ತವ್ಯವನ್ನ ಅಂತ್ಯ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಪ್ರಯತ್ನ ಪಟ್ಟರು ಯಾವ ಪ್ರಯತ್ನವೂ ಸಫಲವಾಗದಂತೆ ಕ್ರೈಸ್ತವ್ಯವನ್ನ ಕಾಪಾಡ್ಕೊಂಡ್ ಬರ್ತಿರುವಂತವ್ರು ಯಾರೋ ಇದಾರಲ್ವಾ ಬ್ಯಾಕ್ ಗ್ರೌಂಡ್ ಅಲ್ಲಿ, ಹೌದಲ್ವಾ? ಯಾಕೆಂದ್ರೆ ಯೇಸುಕ್ರಿಸ್ತರ ಜನನವನ್ನ ತಡಿಬೇಕು ಅಂತ ಹೇಳಿ ಈ ಪ್ರಪಂಚದಲ್ಲಿ ಆದಂತಹ ಪ್ರಯತ್ನಗಳು ಅಷ್ಟಿಷ್ಟಲ್ಲ, ನಮ್ಮೆಲ್ಲರಿಗೂ ಗೊತ್ತಲ್ವಾ? ಯೇಸುಕ್ರಿಸ್ತರ ಜನನವನ್ನ ತಡಿಬೇಕು ಅಂತ ಹೇಳಿ ಈ ಪ್ರಪಂಚದಲ್ಲಿ ನಡೆದಂತಹ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ಆದಿಯಿಂದಲೂ ಯೇಸುಕ್ರಿಸ್ತರು ಈ ಭೂಮಿಯ ಮೇಲೆ ಏನು ಜನ್ಮ ತಾಳ್ತಾರಲ್ವಾ ಶರೀರಕ್ಕೆ ಸಂಬಂಧಪಟ್ಟಂತೆ, ಅದು ನಡೆಯೋವರೆಗೂ ಸಹ ಎಷ್ಟು ಪ್ರಯತ್ನಗಳಾಯ್ತು ಯೇಸುಕ್ರಿಸ್ತರು ಈ ಲೋಕಕ್ಕೆ ಬರದಂತೆ ತಡಿಬೇಕು ಅಂತ ಹೇಳಿ ನಿಮಗ್ ಗೊತ್ತು, ಹೌದಲ್ವಾ? ಕಂಟಿನ್ಯೂಸ್ ಆಗಿ ನಡೀತಾನೆ ಬರ್ತಿತ್ತ. ಫಸ್ಟ್ ಮೋಶೆಯನ್ನೇ ತೆಗೆದ್ ಬಿಡ್ಬೇಕು ಈ ಪ್ರಪಂಚದಿಂದ ಅಂತ ಅಪವಾದಿ ಪ್ಲಾನ್ ಮಾಡ್ದ, ನಿಜನಾ? ಹೌದಾ? ಫರೋಹನ ಮೂಲಕ. ಅದಾದ ನಂತರ ಎಸ್ತೇರಳ ಕಾಲ ನಮಗ್ ಗೊತ್ತಲ್ವಾ? ಎಸ್ತೇರಳ ಕಾಲದಲ್ಲಿ ಅಹಶ್ವರೋಷ್ ಚಕ್ರವರ್ತಿಯ ಮೂಲಕ ಯಹೂದ್ಯರನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕು. ಯಾಕೆಂದ್ರೆ ಅಲ್ಲಿಂದನೇ ಅಲ್ವಾ ಬರುವಂತಹದ್ದು ಯೇಸುಕ್ರಿಸ್ತರು. ತೆಗೆದು ಹಾಕ್ಬೇಕು ಸಂಪೂರ್ಣವಾಗಿ ಈ ಲೋಕದಿಂದ ಅನ್ನುವಂತಹ ಪ್ಲಾನ್ ನಿಮ್ಮೆಲ್ಲರಿಗೂ ಗೊತ್ತು. ವರ್ಕ್ ಆಯ್ತಾ? ಯೇಸುಕ್ರಿಸ್ತರು ಯಾವ ವಂಶದಿಂದ ಬರ್ತಾರೋ ಆ ವಂಶವನ್ನ ತೆಗೆದು ಹಾಕ್ಬೇಕು ಈ ಭೂಮಿಯ ಮೇಲಿಂದ ಅಂತ ಹೇಳಿ ಮತ್ತೆ 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 ಪ್ಲಾನ್ಗಳು ನಡೀತಾನೆ ಬಂತು. ಅದ್ರಲ್ಲಿ ಯಾವ್ದಾದ್ರು ಒಂದು ಪ್ಲಾನ್ ಆದ್ರೂ ವರ್ಕ್ ಆಯ್ತಾ? ಫರೋಹನ ಮೂಲಕ ನಡೆಯುತ್ತೆ. ಅದಾದ ನಂತರ ಅಹಶ್ವರೋಷ್ ಚಕ್ರವರ್ತಿ ಮೊರ್ದಕೈ, ಆ ಸಂದರ್ಭ ನಿಮಗೆ ಗೊತ್ತಲ್ವ? ಮೊರ್ದಕೈ ಎಸ್ತೇರಳು ಇರುವಂತಹ ಕಾಲದಲ್ಲಿ ಅಹಶ್ವರೋಷು ಮತ್ತೆ ಹಾಮನನು ಮಾಡಿದಂತಹ ಪ್ಲಾನ್ ನಿಮ್ಮೆಲ್ಲರಿಗೂ ಗೊತ್ತಲ್ವ? ಆ ಪ್ಲಾನ್ ಮೂಲಕ ಯೇಸುಕ್ರಿಸ್ತರು ಬರದಂತೆ ಈ ಲೋಕಕ್ಕೆ ತಡಿಬೇಕು, ಯಹೂದ್ಯರನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕು ಅನ್ನುವಂತಹದ್ದಾಗಿರ್ಬಹುದು. ಅದಾದ ನಂತರ ಹೊಸ ಒಡಂಬಡಿಕೆಯಲ್ಲಿ ಹೇರೋದನ ಮೂಲಕ ನಡೆದಂತಹ ಪ್ಲಾನ್ ನಮ್ಮೆಲ್ಲರಿಗೂ ಗೊತ್ತು, ಹೌದಲ್ವಾ? 2 ವರ್ಷದ ಒಳಗಿರುವಂತಹ ಮಕ್ಕಳನ್ನೆಲ್ಲ ಕೊಲ್ಲಿಸುವಂತಹದ್ದಾಗಿರ್ಬಹುದು. ಅಂದ್ರೆ ಈ ರೀತಿಯಾಗಿರುವಂತಹ ಪ್ಲಾನ್ಗಳು ಮತ್ತೆ 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 ಏನಕ್ಕೋಸ್ಕರ ನಡೀತಿದೆ? ಯೇಸುಕ್ರಿಸ್ತರು ಈ ಲೋಕಕ್ಕೆ ಬರಬಾರ್ದು, ಕ್ರೈಸ್ತವ್ಯ ಅನ್ನುವಂತಹದ್ದು ಸ್ಥಾಪನೆ ಆಗ್ಬಾರ್ದು. ಇದಕ್ಕೋಸ್ಕರ ಪ್ಲಾನ್ಗಳು ನಡೀತಾನೆ ಇತ್ತು. ಯಾವ ಪ್ಲಾನ್ ಆದ್ರೂ ಸಕ್ಸಸ್ ಆಯ್ತಾ? ಯೇಸುಕ್ರಿಸ್ತರು ಈ ಲೋಕಕ್ಕೆ ಬರದಂತೆ ತಡಿಬೇಕು, ಕ್ರೈಸ್ತವ್ಯ ಈ ಲೋಕದಲ್ಲಿ ಸ್ಥಾಪನೆ ಆಗದಂತೆ ನೋಡ್ಕೋಬೇಕು ಅನ್ನುವಂತಹ ಯಾವ ಪ್ಲಾನ್, ಯಾವ ಐಡಿಯಾ ಆದ್ರೂ ಸಕ್ಸಸ್ ಆಯ್ತಾ ಯಾರ್ದಾದ್ರೂ? ಒಂದು ಕಾಲದಲ್ಲಿ ಹಾಮಾನದ್ದಾಗಿರ್ಬಹುದು, ಒಂದು ಕಾಲದಲ್ಲಿ ಹೇರೋದನ ಪ್ಲಾನ್ ಆಗಿರ್ಬೋದು, ಯಾವ್ದಾದ್ರು ಸಕ್ಸಸ್ ಆಯ್ತಾ? ಇಲ್ಲ. ಅಂದ್ರೆ ಕ್ರೈಸ್ತವ್ಯವನ್ನ ತಡಿಬೇಕು ಅಂತ ಹೇಳಿ ಎಷ್ಟು ಜನ ಯೋಚನೆ ಮಾಡಿದ್ರು, ಕ್ರೈಸ್ತವ್ಯವನ್ನ ನಿಲ್ಲಿಸ್ಬೇಕು, ಕ್ರೈಸ್ತರು ಇಲ್ಲದೆ ಇರುವಂತೆ ಮಾಡ್ಬೇಕು ಅಂತ ಹೇಳಿ ಇಷ್ಟೊಂದ್ ಜನ ಯೋಚನೆ ಮಾಡಿದ್ರು, ಯಾವ್ದು ಆಗಿಲ್ಲ ಅಲ್ವಾ? ಹಾಗಾದ್ರೆ ನಮ್ಗೆ ಖಚಿತವಾಗಿ ಒಂದು ಪಾಯಿಂಟ್ ಅರ್ಥ ಆಗಿರ್ಬೇಕಲ್ವಾ? ನಾನು ಆಗ್ಲಿಂದ ಹೇಳ್ತಿದ್ದೀನಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ರು ಕೆಲಸ ಮಾಡ್ತಾನೆ ಇದಾರೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ದೇವರ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ತುಂಬಾ ಇಂಪಾರ್ಟೆಂಟ್, ಸತ್ಯವೇದದಲ್ಲಿ ನೋಡೋಣ ಅದೇನು ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳಿದ್ರೆ, ದುಷ್ಟರ ವಂಶವನ್ನ ಅಲ್ಲಿಗೆ ತಡೆದು ನಿಲ್ಲಿಸುವಂತಹದ್ದು, ದುಷ್ಟರ ವಂಶವನ್ನ ಬೇರ್ ಸಮೇತವಾಗಿ ತೆಗೆದುಹಾಕುವಂತಹದ್ದು, ನೀತಿವಂತರ ವಂಶವನ್ನ ತಲತಲಾಂತರದವರೆಗೂ ಯುಗ ಯುಗಾಂತರದವರೆಗೂ ನಿಲ್ಲಿಸುವಂತಹದ್ದು. ಇದು ದೇವರು ಮಾಡ್ತಿರುವಂತ ಕೆಲಸ. ಯಾವಾಗಿಂದ? ಆದಿಯಿಂದಲೂ ಸಹ. ಯಾವಾಗಿಂದ? ಆದಿಯಿಂದ. ನಾವ್ ಯಾವತ್ತು ನೋಟಿಸೇ ಮಾಡಿಲ್ಲ ಅಲ್ವಾ ದೇವರ ಈ ಕೆಲಸವನ್ನ? ದೇವರು ಮಾಡ್ತಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಪ್ರಕೃತಿಯನ್ನ ನಡೆಸ್ತಾರೆ ಬರ್ತಾರೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನಡೆಸ್ತಾರೆ ಬರ್ತಾರೆ. ಹೌದು, ಅದೆಲ್ಲ ದೇವ್ರು ಮಾಡ್ತಿರುವಂತ ಕೆಲಸನೇ. ಇದರ ಜೊತೆಯಲ್ಲಿ ದೇವ್ರು ಮಾಡ್ತಿರುವಂತ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು? ದುಷ್ಟರ ವಂಶವನ್ನ, ದುಷ್ಟರ ಪೀಳಿಗೆಯನ್ನ ಬೇರ್ ಸಮೇತವಾಗಿ ಕಾಲ ಕಾಲಕ್ಕೆ ತೆಗೆದು ಹಾಕ್ತಿರುವಂತಹದ್ದು. ಅದು ಮೊದಲನೇ ಕೆಲಸ. ಆದ್ರೆ ನೀತಿವಂತರ ಕುಟುಂಬಗಳನ್ನ, ನೀತಿವಂತರ ವಂಶಗಳನ್ನ ತಲತಲಾಂತರದವರೆಗೂ ಯುಗ ಯುಗಾಂತರದವರೆಗೂ ನಿಲ್ಲಿಸುವಂತಹದ್ದು. ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ ಎಷ್ಟು ವಚನಗಳಿದೆ ಅಂತ ಹೇಳಿ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 30ನೇ ವಚನ. ಶಿಷ್ಟರು ಎಂದಿಗೂ ಕದಲರು, ದುಷ್ಟರು ದೇಶದಲ್ಲಿ ನಿಲ್ಲರು. ಏನ್ ಅರ್ಥ ಆಯ್ತು ನಮ್ಗೆ ಇದ್ರಲ್ಲಿ? ಸಿಸ್ಟರು ಎಂದಿಗೂ ಕದಲರು. ನಿಮ್ಗೆ ಅನ್ನಿಸ್ತಿರ್ಬೋದು ಇವಾಗ, ಅಬ್ಬಾ ಕ್ರೈಸ್ತರನ್ನ ತುಂಬಾ ಹಿಂಸೆ ಮಾಡ್ತಿದೆ, ಒಂದು ವರ್ಗಕ್ಕೆ ಸೇರಿದಂತಹ ಜನ ತುಂಬಾ ಹಿಂಸೆ ಮಾಡ್ತಿದ್ದಾರೆ ಕ್ರೈಸ್ತರನ್ನ, ಭಾರತ ದೇಶದಿಂದ ತೊಲಗಿಸ್ಬಿಡ್ತಾರೆ ಏನೋ, ಹೌದಲ್ವಾ?
ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಕ್ರೈಸ್ತರನ್ನ ಹಿಂಸೆ ಮಾಡುತ್ತಿದೆ, ಪಾಸ್ಟರ್ಗಳನ್ನ ಹಿಂಸೆ ಮಾಡ್ತಿದೆ, ಸಭೆಗಳನ್ನು ಹೊಡೆದಾಕುವಂತಹದ್ದೆಲ್ಲ ಮಾಡ್ತಿದೆ. ಇವರು ಭಾರತ ದೇಶದಲ್ಲಿ ಕ್ರೈಸ್ತರೇ ಇಲ್ಲದಂತೆ ಇರುವಂತೆ ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೆ. ಇದಾಗೋದ್ರೆ ಏನ್ ಗತಿ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ದೇವ್ರ ಏನ್ ಭರವಸೆ ಕೊಡ್ತಿದ್ದಾರೆ ಗೊತ್ತಾ? ಇನ್ನೊಂದ್ ಕಡೆ ದೇವ್ರ ಏನ್ ಭರವಸೆ ಕೊಡ್ತಿದ್ದಾರೆ. ಒಂದು ಕಡೆ ಸಾಕಷ್ಟು ಜನ ಬಂದು ಮೀಡಿಯಾ ಮುಂದೆ, ನ್ಯೂಸ್ ಮುಂದೆ ಎಲ್ಲ ನಿಂತ್ಕೊಂಡು ಕ್ರೈಸ್ತರನ್ನ ಇಲ್ಲದಂತೆ ಮಾಡ್ತೀವಿ ದೇಶದಲ್ಲಿ ಅಂತ ಒಬ್ರು ಹೇಳ್ತಿರ್ಬೇಕಾದ್ರೆ, ದೇವ್ರ ಇನ್ನೊಂದ್ ಕಡೆಯಿಂದ ಏನಂತಿದ್ದಾರೆ? ದುಷ್ಟರು ದೇಶದಲ್ಲಿ ನಿಲ್ಲರು, ಶಿಷ್ಟರು ಎಂದಿಗೂ ಕದಲುವುದಿಲ್ಲ. ಅವ್ರು ಕದಲದಂತೆ ನಾನ್ ನೋಡ್ಕೋತೀನಿ. ನೀತಿವಂತರಾಗಿರುವಂತವರು ಕದಲದಂತೆ ನಾನ್ ನೋಡ್ಕೋತೀನಿ. ದುಷ್ಟರು, ನೀವ್ ಆಲೋಚನೆಗಳನ್ನ ಹೊಂದಿದಾರಲ್ವಾ? ಯಾವ ಆಲೋಚನೆಗಳು? ಕ್ರೈಸ್ತರನ್ನ ತೊಲಗಿಸ್ತೀವಿ, ಕ್ರೈಸ್ತರನ್ನ ಕಡೆಗಣಿಸ್ತೀವಿ ಅಂತ ಆಲೋಚನೆಗಳನ್ನ ಮಾಡ್ತಿದಾರಲ್ವಾ? ಇವರು ಈ ದೇಶದಲ್ಲಿ ಇನ್ನೊಂದ್ ಸ್ವಲ್ಪ ಕಾಲ ಆದ ನಂತರ ಬೇರ್ ಸಮೇತವಾಗಿ ಇಲ್ಲದಂತೆ ಮಾಡುವಂತಹ ಜವಾಬ್ದಾರಿ ನನ್ನದು ಅಂತಿದ್ದಾರೆ ದೇವ್ರು. ಹೌದಾ? ಈ ವಚನದಲ್ಲಿ ನಮ್ಗೆ ಅದೇ ಅಲ್ವಾ ಅರ್ಥ ಆಗಿತ್ತು. ದುಷ್ಟರು ದೇಶದಲ್ಲಿ ಇಲ್ಲದಂತೆ ಮಾಡ್ತೀನಿ, ಶಿಷ್ಟರನ್ನ ಯಾವತ್ತೂ ಸಹ ಕದಲುವುದಕ್ಕೆ ಬಿಡೋದಿಲ್ಲ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಶಿಷ್ಟರು ಎಂದಿಗೂ ಕದಲರು ಅಂದ್ರೆ ಇವ್ರು ಕದಲದಂತೆ ಪ್ರೊಟೆಕ್ಷನ್ ಕೊಡ್ತಿರುವಂತಹದ್ ಯಾರಂತೆ? ಇವರಿಗೆ ಕದಲದಂತೆ ಪ್ರೊಟೆಕ್ಷನ್ ಕೊಡ್ತಿರುವಂತಹದ್ ಯಾರು? ದೇವರು. ಹೌದಲ್ವಾ? ನಮಗೆ ಅನ್ನಿಸ್ತಿರ್ಬಹುದು, ದಾಳಿ ನಡೀತಿದ್ಯಲ್ವಾ ಕ್ರೈಸ್ತರ ಮೇಲೆ, ಇದೆಲ್ಲ ಹಿಂಗ ಆಗ್ತಿದ್ಯಲ್ವಾ, ಕ್ರೈಸ್ತರನ್ನ ಹೊಡಿತಿದಾರಲ್ವಾ ಅಂತ. ನೋಡಿ, ಇನ್ನೊಂದ್ ಸ್ವಲ್ಪ ಕಾಲ ಆದ ನಂತರ ನೋಡಿ, ಅವರ ಸಂತಾನವನ್ನ ಉಳಿಸ್ತಾರಂತೆ ಗೊತ್ತಾ ದೇವರು. ಅವರ ವಂಶ, ಅವರ ಕುಟುಂಬವನ್ನ ಉಳಿಸ್ತಾರಂತೆ ಗೊತ್ತಾ ದೇವರು. ಅದನ್ನ ಇಲ್ಲಿ ಪ್ರಾಮಿಸ್ ಮಾಡ್ತಿರುವಂತಹದ್ದು ಅದೇ. ಅವರ ಕುಟುಂಬಗಳನ್ನ ಸಂರಕ್ಷಣೆ ಮಾಡುವಂತಹದ್ದು, ಅವರ ಸಂತಾನ ನಾಶ ಆಗದಂತೆ ನೋಡ್ಕೊಳ್ಳುವಂತಹದ್ದು. ಹೋಗ್ತಾ ಇರ್ಬೇಕು, ಅವರ ಫ್ಯಾಮಿಲಿ ಹೋಗ್ತಿರ್ಬೇಕು, ಅವರ ಕುಟುಂಬ, ಅವರ ಸಂತಾನ ಬೆಳೀತಾ ಹೋಗ್ತಾ ಇರ್ಬೇಕು. ಅವ್ರು ಯಾವತ್ತೂ ಕದಲಬಾರದು ಈ ಭೂಮಿಯ ಮೇಲಿಂದ. ಇವ್ರು ಹೋದ್ರೆ ಅವ್ರ ಮಕ್ಳಿರ್ತಾರೆ, ಇವ್ರು ಹೋದ್ರೆ ಅವ್ರ ಮೊಮ್ಮಕ್ಳಿರ್ತಾರೆ. ಈ ತರ ನೀತಿವಂತರ ಕುಟುಂಬ ಯಾವತ್ತೂ ನಾಶ ಆಗೋದಿಲ್ಲ. ಆದ್ರೆ ದುಷ್ಟರ ಕುಟುಂಬಕ್ಕೆ ಏನ್ ಮಾಡ್ತೀನಿ? ಇವ್ರು ಹೋದ್ರೆ ಇವ್ರ ಮಕ್ಳು ಇರಬಾರ್ದು ನೆಕ್ಸ್ಟ್ ಅಧಿಕಾರ ತಗೊಂಡ್ಲಿಕ್ಕೆ. ಹೌದಾ? ಇವ್ರ ವಂಶವನ್ನು ಉದ್ಧಾರಣೆ ಮಾಡ್ಲಿಕ್ಕೆ ಇವ್ರ ಮಕ್ಳು ಇರಬಾರ್ದು, ಇವ್ರ ಮೊಮ್ಮಕ್ಳು ಇರಬಾರ್ದು. ಇವ್ರ ಸಂತಾನವನ್ನು ಬೇರು ಸಮೇತವಾಗಿ ಸಂಪೂರ್ಣವಾಗಿ ತೆಗೆದು ಹಾಕ್ತೀನಿ. ಆ ಜವಾಬ್ದಾರಿ ನಂದು ಅಂತಿದ್ದಾರೆ ದೇವ್ರು. ಒಂದು ಕಾಲದಲ್ಲಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನ ನೆಬೂಕದ್ನೆಚ್ಚರ್ ಚಕ್ರವರ್ತಿ ಆಳ್ತಿರ್ಬೇಕಾದ್ರೆ ಪ್ರಿಯರೇ, ಪ್ರಪಂಚ ಎಲ್ಲ ಏನಂತ ಗೊತ್ತಾ? ಸತ್ಯವೇದದಲ್ಲೂ ಬರ್ಸಿದ್ದಾರೆ. ಬ್ಯಾಬಿಲೋನ್ ಸಾಮ್ರಾಜ್ಯದ ಬಗ್ಗೆ ಏನಂತ ಬರ್ಸಿದ್ದಾರೆ ನಮಗ್ ಗೊತ್ತಿರುವಂತ ಉದಾಹರಣೆ. ಒಂದು ಮರ ಕನಸು ಬಿದ್ದಿದ್ದಲ್ಲ, ನಿಮಗ್ ಗೊತ್ತಲ್ವಾ? ಏನ್ ಕನಸು ಬಿತ್ತು ಇಷ್ಟಕ್ಕೂ? ಆ ಮರದ ಬಗ್ಗೆ ಹೇಳಿ ಯಾರಾದ್ರೂ. ಮರ ಬೆಳೀತಾ ಬೆಳೀತಾ ಹೋಗುವಂತಹದ್ದು, ಅದರ ಬಗ್ಗೆ. ಆಕಾಶವನ್ನೇ ಮುಚ್ಚಿಕೊಳ್ಳುವಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಮರ. ವೆರಿ ಗುಡ್. ಹೌದಲ್ವಾ? ಏನ್ ಅರ್ಥ ಆಯ್ತು ನಮ್ಗೆ ಉದಾಹರಣೆಯಲ್ಲಿ? ಬ್ಯಾಬಿಲೋನ್ ಸಾಮ್ರಾಜ್ಯ ಪ್ರಪಂಚ ನೋಡ್ಬೇಕಾದ್ರೆ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನ ಹೇಗ್ ಕಾಣಿಸ್ತಂತೆ ಜನರ ಕಣ್ಣಿಗೆ? ಬ್ಯಾಬಿಲೋನ್ ಸಾಮ್ರಾಜ್ಯ ಆ ಮರ ಬೆಳೀತಾ 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 ಹೋಗ್ತಿದೆ. ಅದರ ಕೊಂಬೆಗಳು, ಅದಕ್ಕಿರುವಂತಹ ಬ್ರಾಂಚಸ್ ಅಂತ ಏನ್ ಕರಿತೀವಲ್ವಾ ನಾವು, ಆ ಬ್ರಾಂಚಸ್ ಬೆಳೆದು 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 ಎಲ್ಲಿ ಮುಟ್ತಂತೆ? ಆಕಾಶಕ್ಕೆ ಮುಟ್ತಾ. ಸುತ್ತ ಇರುವಂತಹ ಜನ ಎಲ್ಲ ಏನಂತ ಮಾತಾಡ್ಕೊಂಡಿರ್ಬೋದು ಪ್ರಿಯರೇ? ಆಗ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನ ನೋಡಿದಾಗ ಸುತ್ತ ಇರುವಂತಹ ಜನ ಅದನ್ನ ನೋಡ್ಬೇಕಾದ್ರೆ, ಅಂದ್ರೆ ನೆಬೂಕದ್ನೆಚ್ಚರ್ ವಂಶ ಆಗಿರ್ಬೋದು, ಬ್ಯಾಬಿಲೋನ್ ಸಾಮ್ರಾಜ್ಯ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಜನ ಏನ್ ಅನ್ಕೊಂಡಿರ್ಬೋದು? ಈ ವಂಶಕ್ಕೆ ಅಂತ್ಯನೇ ಇಲ್ಲ ಅಂತ ಅನ್ಕೊಂಡಿರ್ತಾರ ಇಲ್ವಾ? ಈ ರಾಜ್ಯ ವಂಶಕ್ಕೆ ಅಂತ್ಯನೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಸಾಮ್ರಾಜ್ಯ ಮರದ ರೀತಿಯಲ್ಲಿ ಬೆಳೀತಾ ಬೆಳೀತಾ ಹೋಗ್ತಿದೆ, ಅದರ ಕೊಂಬೆಗಳೆಲ್ಲ ಆಕಾಶಕ್ಕೆ ಮುಟ್ತಿದೆ ಅಂದಾಗ ಯಾರು ಬಂದು ಈ ವಂಶವನ್ನ ಕಡೆಗಣಿಸ್ಲಿಕ್ಕಾಗತ್ತೆ? ಈ ವಂಶಕ್ಕೆ ಕೊನೆ ಇದೆಯಾ? ಈ ರಾಜವಂಶಕ್ಕೆ ಕೊನೆ ಇದೆಯಾ? ಈ ಕುಟುಂಬಕ್ಕೆ ಇನ್ ಯಾರಾದ್ರೂ ಅಡ್ಡಿ ಮಾಡುವಂತವ್ರು, ಯಾರ ಕೈಲಾದ್ರೂ ಅಡ್ಡಿ ಮಾಡುವಂತಹದ್ದಾಗತ್ತ? ಇದು ಬೆಳೀತಾ ಬೆಳೀತಾ ಹೋಗ್ತಾನೆ ಇದೆಯಲ್ವಾ, ಇದರ ಶಕ್ತಿಗೆ ಅಂತ್ಯ ಇದೆಯಾ ಅಂತ ಅನ್ಕೊಂಡಿರ್ತಾರ ಜನ, ಮಾತಾಡ್ಕೊಂಡಿರ್ತಾರೆ. ಆದ್ರೆ ಏನಾಗೋಯ್ತು ಗೊತ್ತಾ? ಒಂದಾನೊಂದು ದಿನ ರಾತ್ರಿಯಲ್ಲಿ ಬಂದು ಪರ್ಷಿಯನ್ ರಾಜ ನೀಟಾಗಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನ ಒಂದು ರಾತ್ರಿಯಲ್ಲಿ ಕಡೆಗಣಿಸ್ಬಿಡ್ತಾರೆ. ಒಂದು ರಾತ್ರಿಯಲ್ಲಿ ಮುಗಿದು ಹೋಯ್ತು ಅಷ್ಟೇ. ಮನುಷ್ಯರು ಏನು ಆ ಮರವನ್ನು ನೋಡಿ, ಅಂದ್ರೆ ಆ ಸಾಮ್ರಾಜ್ಯವನ್ನು ನೋಡಿ, ಇದನ್ನ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನ ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನ ಅಂತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಜನ ಮಾತಾಡ್ಕೊಂತಿದ್ರಲ್ವಾ? ಜನ ಮಾತಾಡ್ಕೊಳ್ಳೋದೆಲ್ಲ ನಿಜ ಆಗತ್ತ ಪ್ರಿಯರೇ? ಜನ ನೋಡಿ ಹೆದರ್ಕೊಳ್ಳುವಂತಹದ್ದು, ಮಾತಾಡ್ಕೊಳ್ಳುವಂತಹದ್ದೆಲ್ಲ ನಿಜ ಆಗತ್ತ? ಇಲ್ಲ, ಒಂದು ರಾತ್ರಿಯಲ್ಲಿ ಅಳ್ದೋಯ್ತು.
ಏನರ್ಥ ಆಯ್ತು ನಮ್ಗೆ ಇದರಿಂದ? ಒಂದು ರಾತ್ರಿಯಲ್ಲಿ ಆ ಬೇರು ಸಹ ಇಲ್ಲದಂತೆ ಆಗೋಯ್ತು. ಮತ್ತೆ ಯಾರಾದ್ರೂ ಬಂದು ಮಕ್ಕಳು ಸಿಂಹಾಸನದ ಮೇಲೆ ಕುತ್ಕೋಬೇಕು ಅಂದ್ರೆ ಅದು ಆಗದೆ ಹೊರಟೋಯ್ತು. ಹೌದಾ? ಏನರ್ಥ ಆಯ್ತು ನಮ್ಗೆ ಇದರಿಂದ? ದೇವರು ತಾನು ಮಾಡಿರುವಂತಹ ಪ್ರಾಮಿಸ್ ಅನ್ನ ಆದಿಯಿಂದ ಇವಾಗವರೆಗೂ ಫುಲ್ಫಿಲ್ ಮಾಡ್ತಿದಾರಾ? ಫುಲ್ಫಿಲ್ ಮಾಡ್ತಿದ್ದಾರೆ. ಸಿಸ್ಟರು ದೇಶದಿಂದ ಕದಲದಂತೆ ನಾನ್ ನೋಡ್ಕೋತೀನಿ ಅಂದ್ರೆ ಸಿಸ್ಟರ್ ಬೇರು ಯಾವಾಗ್ಲೂ ಇದ್ದೇ ಇರುತ್ತೆ. ಅವ್ರು ಹೋದ್ರು ಅವ್ರ ಮಕ್ಳು ಇರ್ತಾರೆ, ಅವ್ರು ಹೋದ್ರು ಅವ್ರ ವಂಶ ಭೂಮಿಯ ಮೇಲೆ ಸ್ಥಾಪನೆಯಾಗಿರುತ್ತೆ ಅಂತ ದೇವ್ರು ಮಾಡಿದಂತಹ ಪ್ರಾಮಿಸ್ ಅನ್ನು ಉಳಿಸ್ಕೊಂತಿದಾರ ದೇವರು. ಆ ಉಳಿಸ್ಕೊಂಡಿದ್ದಕ್ಕೆ ಸಾಕ್ಷಿನೇ ಇವತ್ತು ನಾವು ನೋಡ್ತಿರುವಂತಹ ಕ್ರೈಸ್ತವ್ಯ. ಮೋಶೆ ಕಾಲದಲ್ಲಿ ಮೋಶೆಯನ್ನೇ ಕೊಲ್ಲಿಸ್ಬೇಕು ಅಂತ ನೋಡ್ತಲ್ವಾ ಅಪವಾದಿ, ಹೌದಲ್ವಾ? ಯೇಸುಕ್ರಿಸ್ತರು ಬರದೆ, ನಾವಾಗ್ಲೇ ಮಾತಾಡ್ಕೊಂಡಿದ್ದೀವಿ, ಯೇಸುಕ್ರಿಸ್ತರು ಈ ಭೂಮಿಯ ಮೇಲೆ ಬರಬಾರ್ದು ಅಂದ್ರೆ ಯಾವ ವಂಶದಲ್ಲಿ ಯೇಸುಕ್ರಿಸ್ತರು ಬರ್ತಾರೋ ಆ ವಂಶವನ್ನ ಯೇಸುಕ್ರಿಸ್ತರು ಹುಟ್ಟುವುದಕ್ಕಿಂತ ಮುಂಚೆನೆ ತೆಗೆದಾಕ್ಬೇಕು ಅನ್ನುವಂತಹದ್ದು ಅಪವಾದಿಯ ಪ್ಲಾನ್. ಅದಕ್ಕೋಸ್ಕರ ಸಾಕಷ್ಟು ಜನ ರಾಜರು ಚಕ್ರವರ್ತಿಗಳನ್ನು ಉಪಯೋಗ ಮಾಡ್ಕೊಳ್ತು ಅಪವಾದಿ, ಹೌದಲ್ವಾ? ಫರೋಹನಾಗಿರ್ಬಹುದು, ಹೇರೋದನಾಗಿರ್ಬಹುದು, ಹಾಮಾನನಾಗಿರ್ಬಹುದು, ಅಧಿಕಾರಿ, ಹೌದಾ? ನಾವಾಗ್ಲೇ ಮಾತಾಡ್ಕೊಂಡಿದೀವಲ್ವಾ? ಈ ಪ್ರಯತ್ನಗಳೆಲ್ಲ ನಡೀತಿರ್ಬೇಕಾದ್ರೆ ದೇವ್ರು ಏನ್ ಮಾಡ್ಕೊಂಡ್ ಬಂದ್ರು? ಯೇಸುಕ್ರಿಸ್ತರ ವಂಶವನ್ನ, ಯಹೂದ್ಯ ವಂಶವನ್ನ ಕಾಪಾಡ್ಕೊಂಡ್ ಪ್ರೊಟೆಕ್ಷನ್ ಕೊಡ್ತಾ ಬರ್ತಾನೆ ಇದ್ರ, ಹೌದಾ? ಅದರಿಂದ ನಮ್ಗೆ ಏನ್ ಅರ್ಥ ಆಯ್ತು? ದೇವ್ರು ಮಾಡಿದ್ರಲ್ವಾ ಇಲ್ಲಿ ಪ್ರಾಮಿಸ್ ಏನಂತ? ಸಿಸ್ಟರ್ ಅನ್ನ ದೇಶದಿಂದ ಕದಲದಂತೆ ನಾನ್ ನೋಡ್ಕೋತೀನಿ ಅಂತ ಹೇಳಿ ಆ ಪ್ರಾಮಿಸ್ ಅನ್ನ ಉಳಿಸ್ಕೊಂಡ್ರ, ಹೌದು. ಯೇಸುಕ್ರಿಸ್ತರ ವಂಶಕ್ಕೆ ಪ್ರೊಟೆಕ್ಷನ್ ಕೊಡ್ತಾ ದಾವಿದನ ವಂಶಕ್ಕೆ, ಮೋಶೆಯ ವಂಶಕ್ಕೆ, ಹೌದಾ ಅಲ್ವಾ? ಯಾಕಂದ್ರೆ ಆ ಲೈನ್ ಇಂದ ಬರ್ಬೇಕಲ್ವಾ ಯೇಸುಕ್ರಿಸ್ತರು. ಒಂದ್ ಕಾಲದಲ್ಲಿ ಮೋಶೆಯ ಆ ವಂಶಕ್ಕೆ, ನೆಕ್ಸ್ಟ್ ಅದಾದ ನಂತರ ದಾವಿದನ ಕಾಲದಲ್ಲಿ, ಅದಾದ ನಂತರ ಯೇಸುಕ್ರಿಸ್ತರು ಇನ್ನೇನ್ ಹುಟ್ಟಬೇಕು ಅಂತ ಅನ್ಕೊಂಡಾಗ ಯೋಸೇಫನು, ಮರಿಯಳು ಇವರನ್ನ ಇನ್ನೊಂದ್ ದೇಶಕ್ಕೆ ಕಳಿಸಿ ಮತ್ತೆ ಆ ದೇಶದಿಂದ ವಾಪಸ್ ಬರೋ ಹಂಗ್ ಮಾಡಿ, ಇದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಿರುವಂತಹದ್ದು ಯಾರು? ದೇವರು. ಎಷ್ಟು ದೃಢವಾಗಿ ನಿಲ್ಸಿದ್ದಾರೆ ನೋಡಿ. ಯಾಕೆಂದ್ರೆ ಯೇಸುಕ್ರಿಸ್ತರ ಜನನ ಆಗ್ಬೇಕು. ಇಷ್ಟೊಂದ್ ಜನ ಕಾಪಾಡ್ಕೊಂಡ್ ಬಂದ್ರ, ಹೌದು. ನಮಗ್ ಗೊತ್ತಿರುವಂತಹ ಕೆಲಸಗಳು ಮಾತ್ರ ಅಲ್ಲ ದೇವರು ಮಾಡ್ತಿರುವಂತಹದ್ದು, ನಮಗ್ ಗೊತ್ತಿಲ್ಲದೆ ಇರುವಂತ ಕೆಲಸವನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಸ್ತಾ ಬರ್ತಾನೆ ಇದಾರೆ ದೇವರು. ಸಿಸ್ಟರ ವಂಶವನ್ನ ನಾಶ ಮಾಡ್ತಾ ಈ ಪ್ರಪಂಚವನ್ನ ಆಳದಂತಹ ಕ್ರೂರರು, ಕಠೋರವಾಗಿರುವಂತಹ ಚಕ್ರವರ್ತಿಗಳು, ಮಾತಾಡ್ಕೊಂಡಿದೀವಲ್ವಾ ಈಗಾಗ್ಲೇ. ಹಿಟ್ಲರ್, ಅಧಿಕಾರಿಯ ಸ್ಥಾನದಲ್ಲಿದ್ದಂತ ಹಿಟ್ಲರ್. ಮನುಷ್ಯರು ಯಾರು ಹಿಟ್ಲರ್ ವಂಶ ಇಲ್ಲದಂತೆ ಮಾಡ್ಬೇಕು ಅಂತ ಯಾರು ಅನ್ಕೊಂಡಂತವ್ರು ಯಾರು? ದೇವರು, ಹೌದಾ ಇಲ್ವಾ? ಈ ಪ್ರಪಂಚವನ್ನ ಆಳ್ದಂತಹ ದೊಡ್ಡ ಡಿಕ್ಟೇಟರ್ಗಳು ಅಂದ್ರೆ ನಾನು ಅನ್ಕೊಂಡಿರುವಂತೆ ನಡಿಬೇಕು ಈ ದೇಶ ಪೂರ್ತಿ ಅಂತ, ನನ್ನ ಕೈಯಲ್ಲಿ ಪೂರ್ತಿ ಅಧಿಕಾರ ಬಂದ್ಬಿಡ್ಬೇಕು. ಸಾಕಷ್ಟು ಜನ ಅನ್ಕೊಂಡಿದ್ರು. ಸ್ಟಾಲಿನ್ ಆಗಿರ್ಬೋದು, ಪ್ರಪಂಚದ ಚರಿತ್ರೆ ನೋಡಿದಾಗ ಸ್ಟಾಲಿನ್ ಆಗಿರ್ಬೋದು, ಹಿಟ್ಲರ್ ಆಗಿರ್ಬೋದು. ಆ ವಂಶದ ಬೇರು ಸಹ, ಆ ಎವಿಡೆನ್ಸ್ ಸಹ ಇಲ್ಲದಂತೆ ಮಾಡಿದ್ರು, ಗೊತ್ತಾ ದೇವರು, ಹೌದಾ ಇಲ್ವಾ? ನಡೆಸ್ತಿರುವಂತವ್ರು ಯಾರು ಕೆಲಸವನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ? ದೇವರು. ಸಿಸ್ಟರ ವಂಶವನ್ನ ಒಂದ್ ಕಡೆ ಎಲಿಮಿನೇಟ್ ಮಾಡ್ಕೊಂಡು ದುಷ್ಟರ ವಂಶಗಳನ್ನ ಕಾಪಾಡ್ಕೊಂಡು ಅವ್ರ ಭೂಮಿಯ ಮೇಲೆ ಇರುವಂತೆ ಮಾಡಿ ನಡೆಸ್ಕೊಂಡ್ ಬರ್ತಿರುವಂತಹದ್ದು ದೇವರು. ಅದಕ್ಕೋಸ್ಕರ ಪ್ರಪಂಚ ಈ ಹಂತದಲ್ಲಿ ಇದೆ ಪ್ರಿಯರ, ಇವತ್ತಿಗೂ ಸಹ. ಇಲ್ಲಾಂದ್ರೆ ಒಂದು ವೇಳೆ ದೇವರು ದುಷ್ಟರ ಆ ಬೇರನ್ನ ಬೆಳಿಲಿಕ್ಕೆ ಒಂದ್ ವೇಳೆ ಬಿಟ್ಟಿದ್ರೆ ಯಾರು ಇರ್ತಿರ್ಲಿಲ್ಲ, ಗೊತ್ತಾ? ಪ್ರಪಂಚದಲ್ಲಿ ನೀತಿವಂತರು ಅನ್ನುವಂತಹ ಒಂದು ಒಬ್ಬರೂ ಸಹ ಇರ್ತಾ ಇರ್ಲಿಲ್ಲ, ಗೊತ್ತಾ ನಮಗೆ? ಕಾಪಾಡ್ಕೊಂಡ್ ಬರ್ತಿರುವಂತಹದ್ದು ಯಾರು? ದೇವರು. 12ನೇ ಅಧ್ಯಾಯ ಜ್ಞಾನೋಕ್ತಿಗಳು, 12ನೇ ಅಧ್ಯಾಯ 3ನೇ ವಚನ, 12:3. ಯಾವನು ದುಷ್ಟತ್ವದಿಂದ ಸ್ಥಿರನಾಗನು, ಶಿಷ್ಟನು ಯಾವಾಗಲೂ ದೃಢಮೂಲನೇ. ಯಾವನು ದುಷ್ಟತನದಿಂದ ಸ್ಥಿರನಾಗನು, ರಾಜನ, ಮಂತ್ರಿನ, ಮಿನಿಸ್ಟರ ದೇವರು ಮಾತಾಡ್ತಿರುವಂತಹ ಮಾತು ಏನಂತೆ? ದುಷ್ಟತನದಿಂದ ಒಬ್ಬನೂ ಸಹ ಸ್ಥಿರ. ನಮ್ಗೆ ಅನ್ನಿಸ್ತಿರ್ಬೋದು ಈಗ, ಅಪ್ಪ ಎಲ್ಲ ಬಲ ಶಕ್ತಿ ಎಲ್ಲ ಇವ್ರ ಕೈಯಲ್ಲೇ ಇದೆ, ಇನ್ನೇನು ಆಗೋದೇ ಇಲ್ಲ ಅಂತ. ದೇವ್ರಿಗೆ ಯಾವ ಲೆಕ್ಕ ಇದೆಲ್ಲ? ಒಂದಾನೊಂದು ಕಾಲದಲ್ಲಿ ಪ್ರಪಂಚವನ್ನ ಆಳ್ತಿದ್ದಂತಹ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನ ಒಂದು ನೈಟ್ ಅಲ್ಲಿ ಮುಳುಗಿಸ್ಬಿಡ್ತಾರೆ ದೇವರು. ಬೇರು ಸಹ ಇಲ್ಲದಂತೆ ಕಿತ್ತಾಕ್ತಾರೆ ದೇವರು, ಹೌದಲ್ವಾ? ಇನ್ ಯಾವ ಲೆಕ್ಕ ದೇವರಿಗೆ? ಒಂದು ಚಿಕ್ಕ ರಾಜನೋ ಅಥವಾ ಒಂದು ಚಿಕ್ಕ ಅಧಿಕಾರಿನೋ ದೇವರಿಗೆ ಯಾವ ಲೆಕ್ಕ? ನೀವು ಯೋಚನೆ ಮಾಡಿ ನೋಡಿ. ನಾವು ನಂಬಬೇಕಷ್ಟೇ ದೇವರನ್ನ. ಕ್ರೈಸ್ತರಾಗಿರುವಂತಹ ನಾವು ದೇವರನ್ನ ನಂಬಬೇಕು. ಅದು ಒಂದು ಮಾತ್ರ ನಾವು ಮಾಡ್ಬೇಕಾಗಿರುವಂತ ಕೆಲಸ. ದೇವರು ಪ್ರಾಮಿಸ್ ಮಾಡಿರೋ ಹಂಗೆ ದುಷ್ಟರನ್ನ ದೇಶದಿಂದ ತೆಗೆದು ಹಾಕ್ತೀನಿ, ಬೇರ್ ಸಮೇತವಾಗಿ ತೆಗೆದು ಹಾಕ್ತೀನಿ. ಇವ್ರಿರ್ಬೋದು, ಆದ್ರೆ ಅವ್ರ ವಂಶ ಇಲ್ಲದ. ಯಾಕೆಂದ್ರೆ ಎಷ್ಟ್ ಜನ ಚಕ್ರವರ್ತಿಯ ರಾಜರ ವಂಶಗಳನ್ನ ನಾವು ನೋಡಿದೀವಿ ಪ್ರಿಯರೇ, ಚರಿತ್ರೆಗಳನ್ನ ನಾವು ನೋಡಿದೀವಿ. ನೀವು ಯೋಚನೆ ಮಾಡಿ ನೋಡಿ. ವಿಚಾರ ಏನ್ ಗೊತ್ತಾ? ಪ್ರಪಂಚದಲ್ಲಿ ಹಲವಾರು ಚಕ್ರವರ್ತಿಗಳಿಗೆ, ರಾಜರಿಗೆ ವಂಶೋದ್ಧಾರಕನಿರ್ಲಿಲ್ವಂತೆ, ಗೊತ್ತಾ ನಮ್ಗೆ?
ವಂಶವನ್ನ ಮುಂದೆ ತಗೊಂಡು ಹೋಗುವಂತವ್ರು ಇರ್ಲಿಲ್ವಂತೆ. ಸಾಕಷ್ಟು ಪ್ರಯತ್ನ ಪಟ್ರಂತೆ. ಏನಕ್ಕೋಸ್ಕರ? ನಮ್ಮ ವಂಶೋದ್ಧಾರಕ ಇರ್ಬೇಕು ಅಂತ ಹೇಳಿ. ಮಕ್ಕಳಾಗ್ಲಿಲ್ವಂತೆ ಗೊತ್ತಾ ಸಾಕಷ್ಟು ಜನ ರಾಜರಿಗೆ, ಚಕ್ರವರ್ತಿಗಳಿಗೆ. ಹೌದಾ? ದೊಡ್ಡ ರಾಜ ಅಂತ ಅನ್ಕೊಳ್ಳಿ. ಈಗ ಈ ರಾಜನಿಗಿರುವಂತ ಕೋರಿಕೆ ಏನು ಹೇಳಿ? ಈ ರಾಜನಿಗಿರುವಂತ ಕೋರಿಕೆ ಏನು? ತನ್ನ ಅವಸಾನ ಕಾಲದಲ್ಲಾದ್ರೂ ತನ್ನ ರಾಜ್ಯಭಾರವನ್ನ ಹೊರುವಂತಹ, ಆ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಳುವಂತಹ ವಂಶೋದ್ಧಾರಕನಿರ್ಬೇಕು, ಯುವರಾಜ ಇರ್ಬೇಕು. ಹೌದಲ್ವಾ? ಪ್ರತಿ ರಾಜನು ಇದನ್ನ ಅಲ್ವಾ ಕೋರ್ಕೊಳ್ಳುವಂತಹದ್ದು. ತಾನು ದೊಡ್ಡ ರಾಜ ಅಂದ್ರೆ ತನಗ್ ಸಮಾಧಾನ ಇರೋದಿಲ್ಲ. ತಾನಾದ ನಂತರ, ತನ್ನ ಸ್ಥಾನ ಆದ ನಂತರ ನೆಕ್ಸ್ಟ್ ಅದನ್ನ ತಗೊಂಡು ಹೋಗುವಂತಹ ಬಾಧ್ಯತೆಯನ್ನ ತಗೊಂಡು ಹೋಗುವಂತಹ ಅಧಿಕಾರಿ ತನ್ನ ಮಗನಾಗಿರ್ಬೇಕು. ಇದನ್ನೇ ಅಲ್ವಾ ಕೋರ್ಕೊಳ್ಳುವಂತಹದ್ದು ಪ್ರತಿ ರಾಜನು ಸಹ. ದೇವ್ರು ಏನ್ ಮಾಡಿದ್ರು ಗೊತ್ತಾ? ನೀವ್ ಹಿಸ್ಟ್ರಿಯನ್ನ ಒಂದ್ಸಾರಿ ಓದಿ ನೋಡಿ. ಹಿಸ್ಟ್ರಿಯಲ್ಲಿ ಸಾಕಷ್ಟು 26-27% ರಾಜರಿಗೆ ಮಕ್ಳಿರ್ಲಿಲ್ವಂತೆ. ಅಂದ್ರೆ ಅಲ್ಲಿಗೆ ಅಷ್ಟೇನಾ? ಮುಗ್ದೋಯ್ತಾ ಕತೆ? ಅಂದ್ರೆ ರಾಜನಾದ ನಂತರ ಮುಗ್ದೋಯ್ತಾ? ತಮ್ಮ ಅಧಿಕಾರ, ತಮ್ಮ ಐಶ್ವರ್ಯ, ಆಡಂಬರ ಎಲ್ಲ ಅಲ್ಲಿಗೆ ಮುಗ್ದೋಯ್ತಾ? ಮುಗ್ದೋಯ್ತು. ಯಾರೋ ಬಂದ್ ಆಮೇಲೆ ರಾಜ್ಯಾಧಿಕಾರವನ್ನ ತಗೊಳ್ತಾರೆ, ಪಟ್ಟಾಭಿಷೇಕವನ್ನ ಮಾಡಿಸ್ಕೊಂತಾರೆ. ಯಾಕೆ ಹಿಂಗೆ ತಡೆದು ನಿಲ್ಸಿರುವಂತವ್ರು ಯಾರೋ ಇದಾರಲ್ವಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಈ ವಂಶವನ್ನ ಉದ್ಧಾರ ಆಗದಂತೆ ಇವ್ರು ಮಾಡಿರುವಂತಹ ಕೆಲಸಗಳಿಗೆ, ಇವ್ರು ಪ್ರಪಂಚಕ್ಕೆ ಕೊಟ್ಟಿರುವಂತಹ ಟಾರ್ಚರ್ಗಳಿಗೆ ತಡೆದು ನಿಲ್ಸಿರುವಂತವ್ರು ಯಾರೋ ಇದಾರಲ್ವಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಯಾರು? ನಾನು ಅಂತ ಕೈ ಎತ್ತುತ್ತಿದ್ದಾರೆ ದೇವರು. ಹೌದಾ ಇಲ್ವಾ? ಇನ್ನೊಂದ್ಸರಿ ಓದೋಣ ಇದೇ ಮಾತನ್ನ. 12ನೇ ಅಧ್ಯಾಯ 3ನೇ ವಚನ. ಯಾವನು ದುಷ್ಟತನದಿಂದ ಸ್ಥಿರನಾಗನು, ಶಿಷ್ಟನು ಯಾವಾಗಲೂ ದೃಢ ಮೂಲನೆ. ಅಂದ್ರೆ ಅವರ ಬೇರು ಯಾವಾಗ್ಲೂ ಶಾಶ್ವತವಾಗಿ ಅಲ್ಲಾಡದಂತೆ ದೃಢವಾಗಿರತ್ತೆ. ಅದೇ ಮಾತಿನ ಅರ್ಥ. ನೆಕ್ಸ್ಟ್ ಅದೇ 12ನೇ ಅಧ್ಯಾಯ 7ನೇ ವಚನ. 12:7. ಕೆಡವಲ್ಪಟ್ಟು ನಿರ್ಮೂಲರಾಗುವರು, ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು. ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲರಾಗುವರು, ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲರಾಗುವರು. ನಿರ್ಮೂಲ ಅಂತ ಹೇಳಿದ್ರೆ ನಾಶ. ಏನಂತ ಹೇಳಿದೆ? ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲರಾಗುವರು, ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು. ಸಜ್ಜನರು, ಒಳ್ಳೆಯವರು, ನೀತಿವಂತರು, ದೇವರಿಗೆ ಇಷ್ಟ ಆಗಿರುವಂತವರು, ಭಕ್ತರು, ಇವರ ಮನೆ ಏನಾಗತ್ತಂತೆ? ಶಾಶ್ವತವಾಗಿ ಸ್ಥಿರವಾಗಿ ನಿಲ್ಲುತ್ತೆ. ಮನೆ ಅಂತ ಹೇಳಿದ್ರೆ ನೀವು ಕಟ್ಟಿರುವಂತಹ ಮನೆ ಅಲ್ಲ 2030 ಸೈಟ್ ಅಲ್ಲಿ. ಹೌದಾ ಅಲ್ವಾ? ಮನೆ ಅಂದ್ರೆ ಏನು? ಅವರ ಕುಟುಂಬ, ಅವರ ವಂಶ. ಈ ವಂಶ ಅನ್ನುವಂತಹದ್ದು ನಿಲ್ಲತೆ ಶಾಶ್ವತವಾಗಿ. ಇದನ್ನ ನಿಲ್ಲಿಸುವಂತವರು ದೇವರಂತೆ. ಮತ್ತೆ ಮತ್ತೆ ಅದೇ ಪ್ರಾಮಿಸ್ ಅನ್ನ ಮಾಡ್ತಿದ್ದಾರೆ. ಹೌದು. ಇನ್ನೊಂದಷ್ಟು ವಚನಗಳನ್ನ ಓದ್ಕೊಳ್ಳೋಣ. ಎಷ್ಟು ಕಡೆ ದೇವರು ಇದಕ್ಕೋಸ್ಕರ ಮಾತಾಡಿದ್ದಾರೆ ಅನ್ನುವಂತ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ. 37ನೇ ಅಧ್ಯಾಯ ಕೀರ್ತನೆಗಳು 37ನೇ ಅಧ್ಯಾಯ 1ನೇ ವಚನ. 37:1. ಎಲ್ಲವನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಮುಂದೆ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಹೌದಾ? ಸಾಕು. ಏನ್ ಅರ್ಥ ಆಯ್ತು ನಮ್ಗೆ ವಚನದಿಂದ? ನಾವೇನ್ ಮಾಡ್ತಿರ್ತೀವಿ? ದುಷ್ಟರು ನಮ್ಮ ಕಣ್ಣಿಗೆ ಕಂಡಾಗೆಲ್ಲ ಏನ್ ಮಾಡ್ತಿರ್ತೀವಿ? ಅಯ್ಯೋ ಈ ವ್ಯಕ್ತಿ ಏನಪ್ಪಾ ಹಿಂಗೆ, ಈ ವ್ಯಕ್ತಿಯ ಕೈಯಲ್ಲೇ ಇದೆ ನೋಡಿದ್ರೆ ಅಧಿಕಾರಗಳೆಲ್ಲ, ಪವರ್ ಎಲ್ಲ ಈ ವ್ಯಕ್ತಿಯ ಕೈಯಲ್ಲೇ ಇದೆ. ನಮ್ಮ ದೇಶದ ಅಧಿಕಾರಿಗಳ ಬಗ್ಗೆ ಮಾತಾಡ್ತಿಲ್ಲ, ಜನರಲ್ ಆಗಿ ಮಾತಾಡ್ತಿದ್ದೇನೆ. ಯಾಕಂದ್ರೆ ದುಷ್ಟರನ್ನ ನೋಡಿದಾಗ ನಾರ್ಮಲ್ ಆಗಿ ನಮ್ಗೆ ಹಿಂಗೆ ಅಲ್ವಾ ಅನ್ಸುವಂತಹದ್ದು. ಹಿಟ್ಲರ್ ಇರ್ಬೇಕಾದ್ರೆ ಏನ್ ಅನ್ಕೊಂಡಿರ್ತಾರೆ ಪ್ರಿಯರೇ ಜನ ಎಲ್ರು? ಈ ವ್ಯಕ್ತಿ ಕೊಡ್ತಿರುವಂತ ಟಾರ್ಚರ್ ತಡಿಲಿಕ್ಕೆ ಆಗ್ತಿಲ್ಲ, ಪಾಪ ಜನಕ್ಕೆ ಹಿಂಸೆ ಕೊಡ್ತಿದ್ದಾನೆ ಈ ವ್ಯಕ್ತಿ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಅಂತ ಹೇಳಿ ಕಾಯ್ತಿರ್ತಾರ. ದೇವ್ರ ಏನಂದಿರ್ಬೋದು ಅವಾಗ್ಲೂ ಸಹ, ನೀವ್ ಯಾಕೆ ಟೆನ್ಷನ್ ತಗೋತೀರಾ? ನನಗ್ ಗೊತ್ತು ಹಿಟ್ಲರ್ನ ಯಾವಾಗ ಭೂಮಿಯ ಮೇಲಿಂದ ತೆಗಿಬೇಕು ಅಂತ ನನಗೆ ಗೊತ್ತು. ಮಸಲೋನಿ, ಇವರೆಲ್ಲ ಡಿಕ್ಟೇಟರ್ಸ್ ಪ್ರಿಯರೇ ಪ್ರಪಂಚದಲ್ಲಿ. ಮಸಲೋನಿಯನ್ನ ಯಾವಾಗ ತೆಗಿಬೇಕು ಪ್ರಪಂಚದಿಂದ ಅಂತ ನನಗೆ ಗೊತ್ತು. ನಾನ್ ತೆಗಿತೀನಿ ಒಂದಾನೊಂದು ದಿನ. ನಾನ್ ತೆಗೆದಂತಹ ದಿನ ಅವರ ಬೇರೂ ಸಹ ಇಲ್ಲದಂತೆ ಆಗೋಗುತ್ತೆ. ಸ್ಟಾಲಿನ್ ಯಾವಾಗ ತೆಗಿಬೇಕು ಅಂತ ಗೊತ್ತು ನನ್ನ ಪ್ರಪಂಚದಿಂದ ಇವರ. ಹೌದಾ? ಬಿನ್ ಲಾಡನ್ ಗೊತ್ತಲ್ವಾ ನಮ್ಗೆ? ಬಿನ್ ಲಾಡನ್ ಗೊತ್ತಲ್ವಾ? ಪ್ರಪಂಚವನ್ನ ಗಡಗಡ ಅಂತ ಹೇಳಿ ನಡಗಿಸಿದಂತಹ ಒಬ್ಬ ಉಗ್ರವಾದಿ, ಟ್ವಿನ್ ಟವರ್ಸ್ ಅನ್ನ ಬೀಳಿಸಿದಂತಹ ಉಗ್ರವಾದಿ. ಈತನನ್ನ ನ್ಯೂಸ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ಜನ ಏನಂತ ಅನ್ಕೊಂಡಿರ್ಬೋದು? ಬಿನ್ ಲಾಡನ್ ಅನ್ನ ನೋಡ್ಬೇಕಾದ್ರೆ ಇವನ್ ಯಾವಾಗ ಹೋಗ್ತಾನೋ, ಯಾರಾದ್ರೂ ಬಂದು ಈತನನ್ನ ಕೊಲೆ ಮಾಡ್ಬಿಟ್ರೆ, ಹತ್ಯೆ ಮಾಡ್ಬಿಟ್ರೆ ಸಾಕು ಅಂತ ನಾವ್ ಅನ್ಕೊಂಡಿರ್ತೀವ ನ್ಯೂಸ್ ಅನ್ನ ನೋಡ್ತಿರುವಂತವ್ರು. ಹೌದು.
ದೇವ್ರು ಯಾವಾಗ ಮುಗಿಸಿದ್ರು? ನಾವ್ ಅನ್ಕೊಂಡಿರುವಂತಹ ಸಮಯದಲ್ಲಿ ನಮ್ ಕಣ್ಮುಂದೆ ಇರುವಂತಹ ದುಷ್ಟರು ಹೋಗೋದಿಲ್ಲ. ನಾವ್ ಅನ್ಕೊಂಡಿರುವಂತಹ ಸಮಯದಲ್ಲಿ ನಮಗ್ ಬೇಕಾಗಿರುವಂತಹ ಸಮಯದಲ್ಲಿ ನಮ್ ಕಣ್ಮುಂದೆ ಇರುವಂತಹ ದುಷ್ಟರು ಬೀಳೋದಿಲ್ಲ. ಯಾವಾಗ ಬೀಳಿಸ್ತಾರ ದೇವರು? ತಾನ್ ಅನ್ಕೊಂಡಿರುವಂತಹ ಸಮಯದಲ್ಲಿ. ಯಾವಾಗ ಬೀಳ್ಸಿದ್ರೆ ದುಷ್ಟರನ್ನ ಅವರ ಬೇರೂ ಸಹ ಇಲ್ಲದಂತೆ ಆಗೋಗುತ್ತೋ ಆವಾಗ ಸರಿಯಾಗಿ ಬೀಳಿಸ್ತಾರೆ. ಹೌದಲ್ವಾ? ಎಷ್ಟು ಜನ ದುಷ್ಟರನ್ನ ತೆಗೆದುಹಾಕಿಲ್ಲ ಪ್ರಿಯರ ಪ್ರಪಂಚದಲ್ಲಿ ದೇವರು. ಒಂದ್ಸರಿ ಯೋಚನೆ ಮಾಡಿ ನೋಡಿ. ಒಂದ್ಸರಿ ಪ್ರಸಂಗ ಆದ ನಂತರ ನಿಮಗೆ ಇಷ್ಟ ಆದ್ರೆ ಪ್ರಪಂಚವನ್ನ ಆಳದಂತಹ ಡಿಕ್ಟೇಟರ್ಸ್ ಅಂತ ಹೇಳಿ ಒಂದ್ಸರಿ ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಕ್ರೂರವಾಗಿ ಕಠೋರವಾಗಿ ಪ್ರಪಂಚವನ್ನ ಪರಿಪಾಲನೆ ಮಾಡಿದಂತಹ ರಾಜರಿದ್ರು, ಚಕ್ರವರ್ತಿಗಳಿದ್ರು, ಮಂತ್ರಿಗಳು, ಅರಸರಿದ್ರು ಅಂತ ಹೇಳಿ ನಿಮ್ಗೆ ಗೂಗಲ್ ತೋರ್ಸತ್ತೆ. ಅವ್ರು ಇದಾರ ಅಂತ ಹೇಳಿ ಒಂದ್ಸರಿ ನೋಡಿ, ಅವ್ರ ವಂಶ ಇದೆಯಾ ಅಂತ ಒಂದ್ಸರಿ ನೋಡಿ. ಒಬ್ರು ಇಲ್ಲ ಗೊತ್ತಾ? ಬೇರ್ ಸಮೇತವಾಗಿ ತೆಗೆದು ಹಾಕಿದ್ದಾರೆ ಗೊತ್ತಾ ದೇವರು. ಅಷ್ಟು ಜನರನ್ನ ಬೇರ್ ಸಮೇತವಾಗಿ ತೆಗೆದು ಹಾಕಿದಂತಹ ದೇವರು ಕ್ರೈಸ್ತರನ್ನ ಹೇಗ್ ಅಂತ್ಯ ಆಗಕ್ ಬಿಡ್ತಾರೆ ಅಂತ ನೀವ್ ಅನ್ಕೊಂಡಿದ್ರಿ? ಹೌದಾ? ಕನಸು ಮನಸ್ಸಿನಲ್ಲೂ ಸಹ ಭಾವನೆ ನಮ್ಮ ಮನಸ್ಸಿಗೆ ಬರಬಾರದು. ಯಾಕಂದ್ರೆ ಪ್ರೊಟೆಕ್ಷನ್ ಕೊಡ್ತಿರುವಂತಹದ್ದು ದೇವರು, ಬೇಲಿ ಹಾಕಿ ಕಾಪಾಡ್ತಿರುವಂತಹದ್ದು ದೇವರು. ಒಂದು ವೇಳೆ ನಾವು ನೀತಿವಂತರ, ನಮ್ಮ ವಂಶವನ್ನ ಕಾಪಾಡುವಂತಹದ್ದು ದೇವರ ಕೆಲಸ, ದೇವರ ರೆಸ್ಪಾನ್ಸಿಬಿಲಿಟಿ, ಬಾಧ್ಯತೆ. ಅದು ದೇವರೇ ಒಪ್ಕೊಂಡಿದ್ದಾರೆ. ನಾನ್ ಮಾಡ್ತೀನಿ ಕೆಲಸವನ್ನ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಹೌದಲ್ವಾ? ನಾವ್ ಮಾಡ್ಬೇಕಾಗಿರುವಂತಹದ್ದೆಲ್ಲ ಒಂದೇ. ನೀವ್ ನೀತಿವಂತರಾಗಿರ್ಬೇಕು, ನಿಮ್ಮ ಮಕ್ಕಳನ್ನ ನೀತಿವಂತರಾಗಿ ಮಾಡ್ಬೇಕು, ಮೊಮ್ಮಕ್ಕಳನ್ನೂ ಸಹ ನೀತಿವಂತರಾಗಿ ಮಾಡುವಂತಹ ಜವಾಬ್ದಾರಿ ನಿಮ್ಮದು. ಅಷ್ಟು ಮಾತ್ರ ನಿಮ್ಮ ಕೆಲಸ. ಹೌದಾ? ಹೌದಾ? ನಿಮ್ ಮಕ್ಳಿಗೆ ಏನಾದ್ರು ಆಗೋಗ್ಬೋದಾ, ನಿಮ್ಮ ಮೊಮ್ಮಕ್ಳಿಗೆ ಏನಾದ್ರು ಆಗೋಗ್ಬೋದಾ ಅಂತ ಹೇಳಿ ತಲೆ ಇಷ್ಟೂ ಸಹ ಕೆಡಿಸ್ಕೋಬೇಕಾಗಿರುವಂತಹ ಅವಶ್ಯಕತೆ ನಿಮ್ಗಿಲ್ಲ. ಯಾಕಂದ್ರೆ ಪ್ರೊಟೆಕ್ಷನ್ ಕೊಡ್ತಿರುವಂತಹದ್ದು ಯಾರು? ಅವ್ರು ನೀತಿವಂತರಾಗಿರ್ಬೇಕು, ಅಷ್ಟು ಮಾತ್ರ ಅವ್ರ ಬಾಧ್ಯತೆ. ಪ್ರೊಟೆಕ್ಷನ್ ಕೊಡುವಂತಹ ಬಾಧ್ಯತೆ, ಸೆಕ್ಯೂರಿಟಿ ಕೊಡುವಂತಹ ಬಾಧ್ಯತೆ ದೇವರದ್ದು. ಹೌದಾ? ಇನ್ನೊಂದ್ಸರಿ ಓದೋಣ ಇದೇ ಮಾತನ್ನ. ಕೀರ್ತನೆಗಳು 37ನೇ ಅಧ್ಯಾಯ 1ನೇ ವಚನ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ. ಇವ್ರಿಗೇನಾದ್ರೂ ಆಗೋಗ್ಬೇಕು, ಇವ್ರು ಹಿಂಗ್ ಮಾಡ್ತಾರಲ್ವಾ, ಎಷ್ಟು ಟಾರ್ಚರ್ ಕೊಡ್ತಾರಲ್ವಾ ಅಂತ ನೀವ್ ಯಾಕೆ ಕೋಪ ಮಾಡ್ಕೋತೀರಾ ಅಂತ ಅಂತಿದ್ದಾರೆ ದೇವರು. ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ, ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ನೆಕ್ಸ್ಟ್ ಅದೇ 37ನೇ ಅಧ್ಯಾಯ 10ನೇ ವಚನ. 37:10. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು, ಅವನಿದ್ದ ಸ್ಥಳದಲ್ಲಿ ಎಷ್ಟೋ ವಿಚಾರಿಸಿದವರು ಅವರು ಸಿಕ್ಕುವುದೇ ಇಲ್ಲ. ಏನಂತೆ? ದೇವ್ರು ತೆಗೆದು ಹಾಕಿದ್ರೆ ಹೆಂಗಿರುತ್ತಂತೆ ಪರಿಸ್ಥಿತಿ? ಇನ್ನೂ ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಆ ದುಷ್ಟನು ಕಾಣಿಸದೆ ಹೋಗ್ತಾನಲ್ವಾ, ಆ ದಿನ ದೇವರು ತೆಗೆದು ಹಾಕ್ತಾರಲ್ವಾ, ಆ ದಿನ ಹೇಗಿರುತ್ತಂತೆ? ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಅವನು ಸಿಕ್ಕುವುದೇ ಇಲ್ಲ. ದೇವರು ತೆಗೆದು ಹಾಕಿದ್ರೆ ಹಿಂಗಿರುತ್ತೆ. ದೇವರು ಒಂದ್ ವೇಳೆ ದುಷ್ಟರನ್ನ ಬೇರ್ ಸಮೇತವಾಗಿ ತೆಗೆದು ಹಾಕಿದ್ರೆ ಪರಿಸ್ಥಿತಿಗಳು ಹೀಗಿರುತ್ತೆ. ನೀವ್ ಹೋಗಿ ಈ ವ್ಯಕ್ತಿ ಏನಾದ್ರು ನಿಮಗ್ ಗೊತ್ತಾ, ಈ ವ್ಯಕ್ತಿಯನ್ನು ಎಲ್ಲಾದ್ರೂ ನೋಡಿದೀರಾ ಅಂತ ಹೇಳಿ ಪಕ್ಕದ ಮನೆಯವ್ರನ್ನ ಕೇಳಿದ್ರು ಸಹ ಈತನು ನಮಗ್ ಗೊತ್ತಿಲ್ಲ ಅಂತಾರಂತೆ. ಯಾವ ಕೇರ್ ಆಫ್ ಅಡ್ರೆಸ್ ಸಹ ಸಿಕ್ಕೋದಿಲ್ವಂತೆ. ಹೌದಾ ಇಲ್ವಾ? ಬಿನ್ ಲ್ಯಾಡನ್ ಅನ್ನ ಕೊಂದ ಮೇಲೆ ಅಮೆರಿಕದವರು, ಬಿನ್ ಲ್ಯಾಡನ್ ಆಗ್ಲಿಂದ ಹೇಳ್ತಿದ್ದೇನಲ್ವಾ, ಬಿನ್ ಲ್ಯಾಡನ್ ಅಂತ ಹೇಳಿ ಟೆರರಿಸ್ಟ್. ಓಕೆ, ಈ ವ್ಯಕ್ತಿಯನ್ನ ಅಮೆರಿಕ ಸೈನಿಕರು ಬಂದು ಕೊಲ್ತಾರೆ ಒಂದ್ಸರಿ. ಕೊಂದ ನಂತರ ಈಗಿನ ಕಾಲದಲ್ಲಿ ರೀಸೆಂಟ್ ಆಗಿ ಒಂದು ರಿಸರ್ಚ್ ಆಯ್ತು. ಬಿನ್ ಲ್ಯಾಡನ್ ಕೊಂದ್ರಲ್ವಾ ಅಮೆರಿಕಾದವರು, ಈಗ ಹೋಗಿ ಪಾಕಿಸ್ತಾನ ಹತ್ರ ಇರುವಂತಹ ಪ್ರದೇಶ, ಪ್ರಿಯರೇ ಅದು ಇಷ್ಟಕ್ಕೂ ಪಾಕಿಸ್ತಾನಲ್ಲೇ ಇರುವಂತಹ ಪ್ರದೇಶ ಇಷ್ಟಕ್ಕೂ, ಪಾಕಿಸ್ತಾನ ಆ ಪ್ರದೇಶಕ್ಕೆ ಹೋಗಿ ಬಿನ್ ಲ್ಯಾಡನ್ ಎಲ್ಲಿ ವಾಸ ಮಾಡ್ತಿದ್ರು, ಅಮೆರಿಕದವ್ರು ಎಲ್ಲಿ ಶೂಟ್ ಮಾಡಿ ಸಾಯಿಸಿದ್ರು, ಆ ಪ್ರದೇಶಕ್ಕೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಹೌದಾ, ಬಿನ್ ಲ್ಯಾಡನ್ ಹೋಗಿ ತುಂಬಾ ವರ್ಷ ಅಕ್ಕಪಕ್ಕದಲ್ಲಿ ಇರುವಂತವ್ರನ್ನ ಇನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಈಗ ಮಕ್ಳು ಇಷ್ಟಕ್ಕೂ ಗಾಳಿಪಟ ಆಟ ಆಡ್ತಿದ್ರು. ಯಾವ ಜಾಗದಲ್ಲಿ ಬಿನ್ ಲ್ಯಾಡನ್ ಇಷ್ಟಕ್ಕೂ ಯಾವ ಜಾಗದಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚವನ್ನ ಬಾಂಬಿಂದ ನಾಶ ಮಾಡ್ಬೇಕು, ಅಲ್ಲಿ ಬಾಂಬ್ ಬಿಡ್ಬೇಕು, ಇಲ್ಲಿ ಬಾಂಬ್ ಬಿಡ್ಬೇಕು, ಎಂತ ಭಯಂಕರ ಉಗ್ರವಾದಿ ಅಲ್ವಾ, ಟೆರರಿಸ್ಟ್ ಅಲ್ವಾ ಬಿನ್ ಲ್ಯಾಡನ್. ಆತನಿದ್ದಂತಹ ಸ್ಥಳದಲ್ಲಿ ಆತನು ಯಾವ ಜಾಗದಲ್ಲಿ ಕೂತ್ಕೊಂಡು RDX ಗಳು ಅದು ಇದು ಎಲ್ಲ ವೆಪನ್ಗಳೆಲ್ಲ ರೆಡಿ ಮಾಡ್ಕೊಂಡು ಪ್ರಪಂಚವನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ನೋ, ಆ ಭಯಂಕರವಾಗಿರುವಂತಹ ಜಾಗದಲ್ಲಿ ಇವಾಗ ಏನ್ ಮಾಡ್ತಿದ್ದಾರೆ ಗೊತ್ತಾ, ಮಕ್ಕಳು ಗಾಳಿಪಟ ಬಿಡ್ತಿದ್ದಾರೆ. ನಿಜವಾಗ್ಲು ಆ ವಿಡಿಯೋ ಯೂಟ್ಯೂಬ್ ಅಲ್ಲೂ ಸಹ ಇದೆ. ಒಂದಾನೊಂದು ಕಾಲದಲ್ಲಿ ಅತಿ ಭಯಂಕರವಾಗಿರುವಂತಹ ಯಾರು ಉಗ್ರವಾದಿ ಬಿನ್ ಲ್ಯಾಡನ್ ಕುತ್ಕೊಂಡು ಯಾವ ಜಾಗದಲ್ಲಿ ಪ್ಲಾನ್ ಮಾಡ್ತಿದ್ನೋ, ಯಾವ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ನೋ, ಇವತ್ತು ಮಕ್ಕಳು ಭಯ ಇಲ್ಲದಂತೆ ಗಾಳಿಪಟ ಬಿಡ್ತಿದ್ದಾರೆ ಅಂತ ಹೇಳಿ ನ್ಯೂಸ್ ಅಲ್ಲಿ ಬಂತು. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ ಏನ್ ಅರ್ಥ ಆಯ್ತು? ಸತ್ಯವೇದದಲ್ಲಿ ಬಂದಿರುವಂತಹ ಏನಂತ ಇದೆ, ಒಂದ್ ವೇಳೆ ದೇವರು ದುಷ್ಟರನ್ನ ತೆಗೆದ್ರೆ ಹೇಗಿರುತ್ತಂತೆ?
ದೇವರು ತೆಗೆದ ನಂತರ ಹೇಗಿರುತ್ತಂತೆ, ನೀವ್ ಹೋಗಿ ಅಕ್ಕಪಕ್ಕದಲ್ಲಿರುವಂತವ್ರನ್ನ ಈ ವ್ಯಕ್ತಿ ಇಲ್ಲಿ ಎಲ್ಲಾದ್ರೂ ಇದನ್ನ ಕಾಣಿಸದ್ನ ಅಂತ ನೀವ್ ಕೇಳಿದ್ರು ಸಹ ನಮಗೆ ಈ ವ್ಯಕ್ತಿ ಗೊತ್ತಿಲ್ಲ ಅಂತಾರಂತೆ. ತೆಗೆದ್ರೆ ದೇವರು ಆ ತರ ತೆಗೆದು ಹಾಕ್ತಾರೆ ಬೇರ್ ಸಮೇತವಾಗಿ. ನಾವ್ಯಾಕೆ ಯೋಚನೆ ಮಾಡ್ಬೇಕು, ಹೌದಲ್ವಾ? ನಾವ್ಯಾಕೆ ಚಿಂತೆ ಮಾಡ್ಬೇಕು, ಈ ಕ್ರೈಸ್ತರು ಇಲ್ಲದಂತೆ ಮಾಡ್ಬಿಡ್ತಾರೇನೋ, ಇವ್ರು ಹಿಂಗ್ ಮಾಡ್ಬಿಡ್ತಾರೇನೋ, ಹಂಗ್ ಮಾಡ್ಬಿಡ್ತಾರೇನೋ ಅಂತ. ಸ್ವಲ್ಪ ವೆಯ್ಟ್ ಮಾಡುವಂತಹದ್ ಮಾತ್ರ ನಮ್ಮ ಜವಾಬ್ದಾರಿ. ತಾಳ್ಮೆಯಿಂದ ಇರುವಂತಹದ್ ಮಾತ್ರ ನಮ್ಮ ಜವಾಬ್ದಾರಿ. ಹೆದರದೆ ನಂಬಿಕೆಯುಳ್ಳವರಾಗಿರುವಂತಹದ್ ಮಾತ್ರ ನಮ್ಮ ಜವಾಬ್ದಾರಿ. ದೇವರು ಕೆಲಸ ನಡೆಸುವಂತಹದ್ದು ನಡೆಸ್ತಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಮ್ಮ ತಂದೆ ನೋಡ್ಕೋತಾರೆ ಅಂತ ಹೇಳಿ ನಂಬಿಕೆಯುಳ್ಳವರಾಗಿ ಮುಂದೆ ಹೋಗ್ಬೇಕು. ಹೌದಾ? ಮತ್ತಾಯನು ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಈ ಮಾತು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಲ್ವಾ? ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಿಂದ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ 5ನೇ ವಚನದಲ್ಲಿ ಏನು ಓದ್ಕೊಂಡ್ವಿ ಪ್ರಿಯರೇ? ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಏನೇ ಮಾತಿನ ಅರ್ಥ? ಇದು ಬರೀ ಹಳೆ ಒಡಂಬಡಿಕೆಗೆ ಅಪ್ಲೈ ಆಗುತ್ತೆ ಅಂತ ಮಾತ್ರ ಅನ್ಕೋಬಿಡಿ ದಯವಿಟ್ಟು. ನಾವೀಗ ತಾನೇ ಆಲೋಚನೆ ಮಾಡಿದಂತಹ ಮಾತುಗಳು ಕೀರ್ತನೆಗಳಲ್ಲಿ, ಜ್ಞಾನೋಕ್ತಿಗಳಲ್ಲಿ ಓದಿದ ತಕ್ಷಣ ಇದು ಬರೀ ಹಳೆ ಒಡಂಬಡಿಕೆಗೆ ಅಪ್ಲೈ ಆಗುತ್ತೆ, ಹೊಸ ಒಡಂಬಡಿಕೆಗೆ ಅಲ್ಲ. ಹೊಸ ಒಡಂಬಡಿಕೆಗೂ ಇದೇ ರೂಲೆ. ಹೊಸ ಒಡಂಬಡಿಕೆಯಲ್ಲೂ ದೇವರು ಇದೇ ಕೆಲಸವನ್ನ ಮಾಡ್ತಿದ್ದಾರೆ. ದುಷ್ಟರನ್ನ ತೆಗೆದು ಹಾಕುವಂತಹದ್ದು, ಬೇರ್ ಸಮೇತವಾಗಿ ಶಿಷ್ಟರನ್ನ ಉಳಿಸುವಂತಹದ್ದು. ಏನಂತಿದ್ದಾರೆ ಇಲ್ಲಿ? ಶಾಂತರು ಧನ್ಯರು, ಇವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಧನ್ಯರು. ಶಾಂತರು ಅಂದ್ರೆ ಯಾರು? ಕ್ರೈಸ್ತರೇನಾ? ಒಂದು ಕೆನ್ನೆಗೆ ಯಾರಾದ್ರೂ ಒಂದು ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನ ತೋರಿಸಿ ಅಂತ ಯಾರಿಗೆ ಹೇಳ್ಕೊಟ್ರು ಯೇಸು ಕ್ರಿಸ್ತರು? ಕ್ರೈಸ್ತರಿಗೇನ? ಭೂಮಿಯ ಮೇಲಿರುವಂತಹ ಎಲ್ಲಾ ಜನರಲ್ಲಿ ಶಾಂತರು ಅಂತ ಅನ್ನಿಸ್ಕೊಳ್ಳುವಂತವ್ರು ಕ್ರೈಸ್ತರೇನ? ಯಾರಾದ್ರೂ ಬೈದ್ರು ಸಹ ತಲೆ ಬಾಗಿಸ್ಕೊಂಡು ಮುಂದೆ ಹೋಗುವಂತವ್ರು ಕ್ರೈಸ್ತರೇನ? ಹೌದು. ಈ ಶಾಂತರು ಧನ್ಯರಂತೆ. ಓಕೆ, ಇವ್ರೇನಂತೆ? ಇವ್ರು ಯಾವ ಯುದ್ಧನೂ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಇವ್ರು ಯಾರ ಜೊತೆನೂ ಕಿತ್ತಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಇವರ ವಂಶವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಇವರು ಭೂಮಿಯ ಮೇಲೆ ಇರ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಇವ್ರು ಯಾರ ಜೊತೆನೂ ಜಗಳ ಮಾಡ್ಕೋಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಇವ್ರು ಶಾಂತರಾಗಿದ್ರೆ ಸಾಕು. ಇವ್ರ ಪಕ್ಷದಲ್ಲಿ ದೇವರು ಯುದ್ಧ ಮಾಡಿ ಇವರನ್ನ ಭೂಮಿಗೆ ಬಾಧ್ಯರನ್ನಾಗಿ ಮಾಡ್ತಾರಂತೆ. ಹೌದಾ? ಒಂದು ಕಾಲದಲ್ಲಿ ಪ್ರಪಂಚವನ್ನ ಆಕ್ರಮಣ ಮಾಡ್ಕೋಬೇಕು ಅಂತ ಹೇಳಿ ಅಲೆಕ್ಸಾಂಡರ್ ಅನ್ನುವಂತಹ ಚಕ್ರವರ್ತಿ ಹಲವಾರು ಯುದ್ಧಗಳನ್ನ ನಡೆಸ್ತಾರೆ, ಹಲವಾರು ಜನರನ್ನ ಕೊಲ್ತಾರೆ. ಏನಕ್ಕೋಸ್ಕರ? ಈ ಭೂಮಿಗೆ ನಾನು ಬಾಧ್ಯನಾಗ್ಬೇಕು ಅಂತ ಹೇಳಿ ಹಲವಾರು ಜನರನ್ನ ಕೊಲ್ತಾರೆ. ದೇವ್ರೇನಂತಿದ್ರೆ ಗೊತ್ತಾ? ನೀನು ಭೂಮಿಗೆ ಬಾಧ್ಯನಾಗ್ಬೇಕು ಅಂತ ಹಲವಾರು ಜನರನ್ನ ಕೊಂದ್ರು ನಾನ್ ನಿನ್ನ ಬೇರ್ ಸಮೇತವಾಗಿ ಭೂಮಿಯಿಂದ ತೆಗೆದು ಹಾಕ್ತೀನಿ. ಇನ್ನೊಂದ್ ಕಡೆ ಹೇಳ್ತಿದ್ದಾರೆ, ನೀವು ಶಾಂತರಾಗಿರಿ, ನೀವು ಕ್ರೈಸ್ತರಾಗಿರಿ. ಹೌದಾ? ನಾನ್ ಅನ್ಕೊಂಡಿರುವಂತೆ ನನಗಿಷ್ಟ ಆಗುವಂತೆ ಇರಿ. ನೀವ್ ಯಾವ ಯುದ್ಧವನ್ನ ಮಾಡಿಲ್ಲ ಅಂತ ಹೇಳಿದ್ರು, ನೀವ್ ಯಾರ ಜೊತೆ ಜಗಳ ಮಾಡಿಲ್ಲ ಅಂತ ಅಂದ್ರು ಸಹ, ನೀವ್ ಭೂಮಿಗೋಸ್ಕರ ಫೈಟ್ ಮಾಡಿಲ್ಲ ಅಂತ ಅಂದ್ರು ಸಹ, ಈ ಭೂಮಿಗೆ ಬಾಧ್ಯರನ್ನಾಗಿ ಮಾಡುವಂತಹದ್ದು ನಿಮ್ಮನ್ನ ನನ್ನ ಜವಾಬ್ದಾರಿ. ನಿಮ್ಮ ವಂಶವನ್ನ ಭೂಮಿಯ ಮೇಲೆ ಶಾಶ್ವತವಾಗಿ ನಿಲ್ಲಿಸುವಂತಹದ್ದು ನನ್ನ ಜವಾಬ್ದಾರಿ ಅಂತಿದ್ದಾರೆ. ಹೌದಾ? ಏನ್ ಅರ್ಥ ಆಯ್ತು ನಮಗೆ? ಒಂದು ಕಡೆ ಯುದ್ಧಗಳನ್ನ ಮಾಡಿ ರಕ್ತಪಾತಗಳನ್ನ ಮಾಡಿದ್ರು. ಏನಕ್ಕೋಸ್ಕರ? ಈ ಭೂಮಿಗೆ ನಾವು ಬಾಧ್ಯರಾಗ್ಬೇಕು ಅಂತ. ಪಾಪ ಅವ್ರು ಬಿಟ್ಬಿಟ್ಟು ಬೇರ್ ಸಮೇತವಾಗಿ ಕಿತ್ಕೊಂಡು ಹೊರಟೋದ್ರು. ಇನ್ನೊಂದು ಕಡೆ ಯುದ್ಧ ಮಾಡದೇ ಇರುವಂತವ್ರು, ರಕ್ತ ಹರಿಸದೇ ಇರುವಂತ ಯೇಸು ಕ್ರಿಸ್ತರು ಹಾಗೂ ಅವರ ವಂಶ ಅಂದ್ರೆ ಬಯೋಲಾಜಿಕಲ್ ಆಗಿ ಹುಟ್ಟಿರುವಂತವ್ರ ಬಗ್ಗೆ ಮಾತಾಡ್ತಿಲ್ಲ, ಅವರನ್ನ ನಂಬಿ ಅವರಿಗೆ ಮಕ್ಕಳಾಗಿರುವಂತವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ನೊಂದು ಕಡೆ ಯೇಸು ಕ್ರಿಸ್ತರು ಹಾಗೂ ಅವರ ವಂಶ ಒಂದು ಯುದ್ಧ ಮಾಡಿಲ್ಲ. ಹೌದಾ? ಒಂದು ಕಡೆ ರಕ್ತ ಹರಿಸಿಲ್ಲ. ಇವರ ವಂಶ ಮಾತ್ರ, ಈ ಭಕ್ತರ ವಂಶ ಮಾತ್ರ, ಈ ನೀತಿವಂತರ ವಂಶ ಮಾತ್ರ ಇನ್ನೂ ಸಹ ಶಾಶ್ವತವಾಗಿ ಸ್ಥಿರವಾಗಿ ನಿಂತಿದೆ. ಹೌದಾ? ಅದಕ್ಕೆ ಸಾಕ್ಷಿ ಪ್ರಪಂಚದಲ್ಲಿ 800 ಕೋಟಿ ಜನರಲ್ಲಿ 400 ಕೋಟಿ ಜನ ಕ್ರೈಸ್ತರಿರುವಂತಹದ್ದೇ. ಹೌದಾ ಇಲ್ವಾ? ನಾವಿಷ್ಟಕ್ಕೂ ಯಾರ ಸಂತಾನದವರು? ಹಳೆ ಒಡಂಬಡಿಕೆಯ ಭಕ್ತರನ್ನ ನೀವು ನೋಡಿದಾಗ ಅದರಲ್ಲಿ ಯಾವ ಸಂತಾನದವರು ನಾವು? ಅಬ್ರಹಾಮನ ಸಂತಾನದವರೇನಾ? ಹೌದಾ? ಸತ್ಯವೇದದಲ್ಲಿ ಬರ್ಸಿದಾರಲ್ವಾ ಮಾತು? ನಂಬಿಕೆಯಿಂದ ಏನಾಗ್ಬೋದಂತೆ ಒಬ್ಬರು ಅಬ್ರಹಾಮನ ಸಂತಾನಕ್ಕೆ ಸೇರಿಸಲ್ಪಡಬಹುದಂತೆ. ನಾವು ಬಯೋಲಾಜಿಕಲ್ ಆಗಿ ಅಬ್ರಹಾಮನಿಗೆ ಹುಟ್ಟದೇ ಇರಬಹುದು, ಅಬ್ರಹಾಮನ ವಂಶದಲ್ಲಿ ಇರದೇ ಇರಬಹುದು, ನಾವು ಇಸ್ರಾಯೇಲ್ಯರು ಅಲ್ಲದೇ ಇರಬಹುದು. ಆದ್ರೆ ಒಬ್ಬರು ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡೋದರಿಂದ, ಒಬ್ಬರು ದೇವರ ಮೇಲೆ ನಂಬಿಕೆ ಇಡೋದರಿಂದ ಯಾವ ವಂಶಕ್ಕೆ ಸೇರಿಸಲ್ಪಡ್ತೀವಂತೆ? ಅಬ್ರಹಾಮನ ವಂಶಕ್ಕೆ ಸೇರಿಸಲ್ಪಡ್ತೀವಂತೆ. ನಿಜನಾ?
ಅಂದ್ರೆ ಅಬ್ರಹಾಮನ ವಂಶದವರು ಇನ್ನೂ ಸಹ ಇದ್ದೀವಿ. ಇರುವಂತಹ ಪ್ರಪಂಚದಲ್ಲಿ ನಿಜವಾಗ್ಲೂ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬೊಬ್ಬ ಕ್ರೈಸ್ತರು ಸಹ ಯಾರು? ಅಬ್ರಹಾಮನ ವಂಶದವರು. ನಿಜನಾ? ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ, ಅಬ್ರಹಾಮನು ಭೂಮಿಯ ಮೇಲೆ ಇದ್ದು ಹೋಗಿ ಎಷ್ಟು ವರ್ಷ ಆಯ್ತು? ಅಬ್ರಹಾಮನು ಭೂಮಿಯ ಮೇಲೆ ಜೀವನ ಮಾಡಿ ತನ್ನ ಜೀವಮಾನ ಕಾಲವನ್ನು ಮುಗಿಸ್ಕೊಂಡು ಭೂಮಿಯ ಮೇಲಿಂದ ಹೊರಟೋಗಿ ಎಷ್ಟು ವರ್ಷ ಆಯ್ತು? ಸುಮಾರು 4,000 ವರ್ಷ. 4,000 ವರ್ಷ. 4,000 ವರ್ಷ ಆದ್ರೂ ಅಬ್ರಹಾಮನ ಸಂತಾನದವ್ರು ಇದ್ದೀವ? ನಾವು ಸಾಕ್ಷಿಗೋಸ್ಕರ ಇದ್ದೀವಿ. ಎಷ್ಟ್ ಸಾವಿರ ವರ್ಷ? 4,000 ವರ್ಷ. 60, 70, 80 ವರ್ಷ ಆಗೋಗಿರುತ್ತಷ್ಟೇ. ಕೆಲವರು ಭೂಮಿಯ ಮೇಲೆ 60, 70, 80 ವರ್ಷ ಆಗಿರುತ್ತಷ್ಟೇ ಅವ್ರ ಜೀವಮಾನ ಕಾಲ ಮುಗಿದೋಯ್ತು. ಅವ್ರ ಸಂತಾನ ಪೂರ್ತಿ ತೆಗೆದು ಹಾಕಲ್ಪಟ್ಬಿಟ್ಟಿರುತ್ತೆ. ಅವಾಗ್ಲೇ ಹೊರಟೋಯ್ತಾ ಪೂರ್ತಿಯಾಗಿ ವಾಶ್ ಔಟ್ ಆಗಿ. ಒಬ್ಬ ರಾಜನನ್ನ ತೋರಿಸಿ, ಒಬ್ಬ ರಾಜ ಮನೆತನವನ್ನ ತೋರಿಸಿ 4,000 ವರ್ಷ ಆದ ನಂತರವೂ ಸಹ ಅವರ ಸಂತಾನ ಇನ್ನೂ ಭೂಮಿಯ ಮೇಲೆ ಇದೆ ಅನ್ನುವುದಕ್ಕೋಸ್ಕರ ಒಂದು ರಾಜ ಮನೆತನವನ್ನ ತೋರಿಸಿ ನೋಡೋಣ. ಇದೆಯಾ ಪ್ರಪಂಚದಲ್ಲಿ? ಇದೆಯಾ? ಒಂದು ಅರಸ ಕುಟುಂಬಕ್ಕೆ ಸೇರಿದಂತವ್ರು ಯಾರಾದ್ರೂ ಇದಾರ? 4,000 ವರ್ಷ ಆದ ನಂತರವೂ ಸಹ ಇರುವಂತವ್ರು ಯಾರಾದ್ರೂ ಇದಾರ? ಇಲ್ಲ. ಅಬ್ರಹಾಮನು ರಾಜನ ಭೂಮಿಯ ಮೇಲೆ? ಅಲ್ಲ. ರಾಜ ಅಲ್ಲದೇ ಇದ್ರೂ ದೇವರು ಇನ್ನೂ ಅಬ್ರಹಾಮನ ಸಂತಾನವಾಗಿರುವಂತಹ ನಮ್ಮನ್ನ ಕಾಪಾಡ್ಕೊಂಡು ಪೋಷಿಸ್ಕೊಂಡು ಸೆಕ್ಯೂರಿಟಿ ಕೊಟ್ಕೊಂಡು ಬರ್ತಿದಾರ. ಹೌದು. ಅದೇ ಮಾತಿಗೆ ಅರ್ಥ. ಶಾಂತರು ಭೂಮಿಗೆ ಬಾಧ್ಯರಾಗುವರು, ದುಷ್ಟರು ದೇಶದಲ್ಲಿ ನಿಲ್ಲರು, ಶಿಷ್ಟರು ಶಾಶ್ವತವಾಗಿ ನಿಲ್ಲುವರು. ಈ ಮಾತಿಗೆಲ್ಲ ಅರ್ಥ ಇದೆ. ನಾವಿನ್ನೂ ಸಹ ಇದ್ದೀವ ಜೀವಂತವಾಗಿ. ಹೌದು. ಕ್ರೈಸ್ತರಾಗಿರುವಂತವ್ರು ಇನ್ನೂ ಭೂಮಿಯ ಮೇಲೆ ಇದ್ದೀವ. ಪ್ರತಿದಿನವೂ ಸಹ ಹೆಚ್ಕೊಂಡೇ ಹೋಗ್ತಿದ್ಯಾ ಇವರ ಸಂಖ್ಯೆ? ಹೌದು. ಇದು ದೇವರು ತಾನು ಕೊಟ್ಟಿರುವಂತಹ ಮಾತನ್ನು ನೆರವೇರಿಸ್ತಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಕೀರ್ತನೆಗಳು 37ನೇ ಅಧ್ಯಾಯ. ಕೀರ್ತನೆಗಳು 37ನೇ ಅಧ್ಯಾಯ 28ನೇ ವಚನ. ಯೆಹೋವನು ನ್ಯಾಯವನ್ನು ಮೆಚ್ಚುವವನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವನಲ್ಲ. ಏನರ್ಥ ಆಯ್ತು ನಮ್ಗೆ ಇದರಿಂದ? ಯೆಹೋವನು ನ್ಯಾಯವನ್ನು ಮೆಚ್ಚುವವನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವರು ಸದಾಕಾಲವು, ಇಲ್ಲದ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಸಂದೇಶಕ್ಕೆ ಬೇಕಾಗಿರುವಂತಹದ್ದು ಏನಂತೆ? ಅವರು ಸದಾಕಾಲವು ಸುರಕ್ಷಿತರಾಗಿರುವರು, ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ಏನಂತಿದ್ದಾರೆ? ಅವರ ಸಂತತಿಯನ್ನ ತೆಗೆದು ಹಾಕ್ತೀನಿ, ಅವರು ಭೂಮಿಯ ಮೇಲೆ ಇರೋದಿಲ್ಲ. ಯಾಕೆಂದ್ರೆ ಇವರೇ ಇಷ್ಟೊಂದು ಕ್ರೂರವಾಗಿರ್ಬೇಕಾದ್ರೆ ಇವ್ರ ಮಕ್ಳು ಇನ್ನೆಷ್ಟು ಕ್ರೂರವಾಗಿರ್ಬೋದು? ನೀವು ಯೋಚನೆ ಮಾಡಿ ನೋಡಿ. ಇವ್ರ ಮಕ್ಕಳನ್ನ ಇನ್ಯಾವ ತರ ರೆಡಿ ಮಾಡ್ಬೋದು ಇವ್ರಿಗೆ? ಒಂದು ವೇಳೆ ದೇವರು ಸಂಪೂರ್ಣವಾಗಿರುವಂತಹ ವಂಶವನ್ನ ಕೊಟ್ರೆ ಇವ್ರ ಮಕ್ಕಳನ್ನ ಇನ್ಯಾವ ತರ ರೆಡಿ ಮಾಡ್ಬೋದು ಇವ್ರು? ಹೌದಾ ಇಲ್ವಾ? ಹಂಗೆ ಬೆಳೆಸ್ತಾರಲ್ವಾ? ಇವ್ರು ಹೆಂಗಿದಾರೋ ಅದನ್ನೇ ತುಂಬಿ ಆ ದ್ವೇಷವನ್ನ, ಆ ಕ್ರೋಧವನ್ನೆಲ್ಲ ತುಂಬಿ ಕಲಿಸ್ತಾರಲ್ವಾ ತಮ್ಮ ಮಕ್ಕಳಿಗೆ. ಆ ಮಕ್ಕಳು ಮೊಮ್ಮಕ್ಕಳಿಗೆ ಅದನ್ನೇ ಕಲಿಸ್ತಾರಲ್ವಾ? ಏನಕ್ಕೆ ಇಡ್ಬೇಕಿಂತವರನ್ನ? ಏನಕ್ಕೆ ಇಡ್ಬೇಕು? ಅದಕ್ಕೆ ದೇವರು ಒಂದು ಕಡೆಯಿಂದ ಆದಿಯಿಂದಲೂ ಸಹ ಪ್ರತಿ ದುಷ್ಟರು, ಪ್ರತಿ ಕೆಟ್ಟ ಕೆಲಸದಲ್ಲಿ ತೊಡಗಿರುವಂತವರ ಸಂತಾನವನ್ನ, ಅವರ ವಂಶವನ್ನ ಅಲ್ಲಲ್ಲಿಗೆ ನಿಲ್ಲಿಸಿ ಸ್ಟಾಪ್ ಮಾಡಿ ತಡಿತಾ ಬರ್ತಿದ್ದಾರೆ. ಅದಕ್ಕೆ ಪ್ರಪಂಚ ಇಷ್ಟರ ಮಟ್ಟಿಗಾದ್ರೂ ಇದೆ. ಅದಕ್ಕೂ ದೇವರು ಆ ಕೆಲಸ ಮಾಡ್ತಾ ಬರ್ತಿರೋದಕ್ಕೆ ಪ್ರಪಂಚ ಇಷ್ಟರ ಮಟ್ಟಿಗಾದ್ರೂ ಇದೆ. ಇಲ್ಲ, ಯಾವತ್ತೋ ದುಷ್ಟರ ನೆಲೆ ಆಗೋಗಿರ್ಬೇಕಿತ್ತು ಪ್ರಪಂಚ. ಕ್ರೈಸ್ತರು ಅನ್ನುವಂಥವ್ರು ಒಬ್ರು ಇಲ್ಲದಂತೆ ಆಗೋಗಿರ್ಬೇಕಿತ್ತು ಪ್ರಪಂಚದಲ್ಲಿ. ಅದಾಯ್ತಾ? ಇಲ್ಲ. ಅದ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ದೇವರಿಗೆ ರಕ್ಷಿಸ್ತಾ ಬರ್ತಿರುವಂತಹದ್ದಕ್ಕೆ. ಹೌದಾ? ಅದೇ ಕೀರ್ತನೆಗಳು, ಅದೇ ಅಧ್ಯಾಯ 37ನೇ ಅಧ್ಯಾಯ 34ನೇ ವಚನದಿಂದ 38ನೇ ವಚನದವರೆಗೂ ಓದೋಣ. 34ರಿಂದ 38. ಯೆಹೋವನು ನಿರೀಕ್ಷಿಸುವವನಾಗಿ ಆತನು ಮಾರ್ಗವನ್ನೇ ಅನುಸರಿಸು. ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದು ಹಾಕಲ್ಪಟ್ಟ ನೀನು ನೋಡುವಿ. ದುಷ್ಟನು ಭಿಕ್ಷುಕನಾಗಿ ಸ್ವಸ್ಥಳಗಳಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿ ಕೊಂಡಿರುವುದನ್ನು ನೋಡಿದ್ದೆನು. ತರುವಾಯ ನಾನು ಓದ್ತೀನಿ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಓಕೆ, ಅನುಸರಿಸಿದ್ರೆ ಏನಾಗತ್ತಂತೆ? ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದು ಹಾಕಲ್ಪಡುವುದನ್ನು ನೀನು ಏನ್ ಮಾಡ್ತೀರಂತೆ? ನೋಡ್ತೀರಾ? ದುಷ್ಟರು ತೆಗೆದು ಹಾಕಲ್ಪಡುವಂತಹದ್ದನ್ನು ನೀನು ನೋಡುವಿ. ನಿನ್ ಕಣ್ಮುಂದೆ ಮಗನೇ, ನಿನ್ ಕಣ್ಮುಂದೆನೆ ನಾನು ದುಷ್ಟರನ್ನ ತೆಗೆದು ಹಾಕ್ತೀನಿ. ನಿನಗ್ ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೇ. ನಿನಗ್ ಸ್ವಲ್ಪ ತಾಳ್ಮೆ ಇರ್ಬೇಕು.
ಅಪ್ಪ ಇವ್ರ ಕೈಯಲ್ಲಿ ಅಧಿಕಾರ ಇದೆ, ತುಂಬಾ ಬಲವಾಗಿ ಹೋಗಿದ್ದಾರೆ ಇವರು, ಈ ದೇಶದಲ್ಲಿ ಸಾಕಷ್ಟು ಗಟ್ಟಿಯಾಗಿ ನಿಂತುಬಿಟ್ಟಿದ್ದಾರೆ, ಎಲ್ರೂ ಸಹ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಅವಿಶ್ವಾಸ ಇಲ್ಲದೆ ಯಾವ ವಿಶ್ವಾಸ ಇಟ್ಕೊಂಡಿರ್ಬೇಕಂತೆ, ದೇವರು ಖಚಿತವಾಗಿ ದುಷ್ಟರನ್ನ ತೆಗೆದುಹಾಕ್ತಾರೆ. ಹೌದಾ? ಅದಕ್ಕೆ ದೇವರು ಅನ್ಕೊಂಡಿರುವಂತಹ ಸಮಯ ಬರ್ಬೇಕಷ್ಟೇ. ದೇವರು ಬೇರೆ ಸಮೇತವಾಗಿ ತೆಗೆದು ಹಾಕ್ಬೇಕು ಅಂತ ಅನ್ಕೊಂಡಿರುವಂತಹ ಸಮಯ ಬರ್ಬೇಕು. ಆ ವಿಶ್ವಾಸದಲ್ಲಿ ಸುಮ್ಮನೆ ಇರ್ಬೇಕಂತೆ. ಹೌದಾ? ಮುಂದೆ ಓದ್ಕೊಂಡು ಹೋಗೋಣ. ದುಷ್ಟರು ತೆಗೆದು ಹಾಕಲ್ಪಡುವುದನ್ನು ನೀನು ನೋಡುವಿ. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು. ತರುವಾಯ, ಇಲ್ಲಿ ನಾವು ಮಾತಾಡ್ಕೊಂಡಿದ್ ಮಾತಿದೆಯಲ್ವಾ, ಏನಿದೆ? ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಅಂದ್ರೆ ತನ್ನ ಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು. ಹಸುರಾಗಿ ಬೆಳೆದಿದ್ಯಂತೆ ಮರ, ದುಷ್ಟನು ಅನ್ನುವಂತಹ ಮರ ಹಸುರಾಗಿ ಬೆಳೆದಿದ್ಯಂತೆ, ವಿಸ್ತರಿಸ್ಕೊಂಡಿದ್ಯಂತೆ. ಹೌದಾ? ನೆಕ್ಸ್ಟ್ ಲೈನ್ ಅಲ್ಲಿ ಏನಿದೆ? ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಆ ಮರ ಅಲ್ಲಿ ಇದೆಯಾ ಇಲ್ವಾ, ಮರ ಇತ್ತ ಇಷ್ಟಕ್ಕೂ ಅಲ್ಲಿ ಅನ್ನುವಂತ ಎವಿಡೆನ್ಸೇ ಕಾಣಿಸ್ತಂತೆ ಆಗೋಯ್ತಂತೆ ಆಮೇಲೆ. ಹೌದಾ? ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ. ಒಳ್ಳೆ ನಡತೆಯುಳ್ಳವ 37ನೇ ವಚನ, ಒಳ್ಳೆ ನಡತೆಯುಳ್ಳವರನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು, ಶಾಂತನಿಗೆ ಸಂತಾನ ವೃದ್ಧಿ ಆಗುವುದು. ದ್ರೋಹಿಗಳೆಲ್ಲರೂ ನಾಶವಾಗುವರು, ದುಷ್ಟರ ಸಂತಾನವು ತೆಗೆದುಹಾಕಲ್ಪಡುವ. ಎಷ್ಟು ಕಡೆ ಬರ್ತಿದ್ದಾರೆ ಪ್ರಿಯರ ಸತ್ಯವೇದದಲ್ಲಿ ಮಾತಾಡ. ದುಷ್ಟರ ಸಂತಾನವು ತೆಗೆದುಹಾಕಲ್ಪಡುವುದು. ಎಷ್ಟು ಕಡೆ ಓದ್ಕೊಂಡಿದ್ವಿ ಈಗಾಗ್ಲೇ ಈ ಮಾತನ್ನ. ಹೌದಾ ಇಲ್ವಾ? ಇದನ್ನ ಕೇಳ್ಬೇಕಾದ್ರೆ ಮಕ್ಕಳಿಲ್ದಂತವ್ರು ದಯವಿಟ್ಟು ಬಾಧೆ ಪಡಬೇಡಿ. ಅಯ್ಯೋ ನಮಗ್ ಸಂತಾನನೇ ಇಲ್ಲ ಅಲ್ವಾ, ನಮ್ಮ ಸಂತಾನವನ್ನು ದೇವರು ಉಳಿಸುವಂತಹದ್ದು ಎಲ್ಲಿ ಅಂತ. ನಾನು ಈಗಾಗ್ಲೇ ಮಾತಾಡಿರೋ ಹಾಗೆ ಇಲ್ಲಿ ವಂಶ ಅಂತ ಹೇಳಿದ್ರೆ ಬಯೋಲಾಜಿಕಲ್ ಆಗಿ ಹುಟ್ಟಿರುವಂತಹ ವಂಶದ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತಿರುವಂತಹ ಮಾತುಗಳಲ್ಲ. ನಾನು ಈಗಾಗ್ಲೇ ಹೇಳಿದ್ದೀನಿ, ಅಬ್ರಹಾಮನ ವಂಶದವರು ಅಂದ್ರೆ ಯಾರು? ಮೊದಲನೇ ಶತಮಾನದಲ್ಲಿ ಸಾಕಷ್ಟು ಜನ ಶಾಸ್ತ್ರಿಗಳು ಪರಿಸಾಯರು ಬಂದು ನಾವು ಅಬ್ರಹಾಮನ ವಂಶದವರು ಅಂತ ಹೇಳಿ ಯೇಸು ಕ್ರಿಸ್ತರ ಕೈಯಲ್ಲಿ ಬಯಸ್ಕೊಂಡಿದ್ದಾರೆ, ಡಿಸೈನ್ ಆಗೆಲ್ಲ ಬಯಸ್ಕೊಂಡಿದ್ದಾರೆ. ಹೌದಾ ಇಲ್ವಾ? ಯೇಸು ಕ್ರಿಸ್ತರ್ ಏನಂದ್ರು ಅವ್ರು ನೋಡಿ? ಇವ್ರಿಗೆ ಅಹಂಕಾರ ಇತ್ತು ಸ್ವಲ್ಪ, ಶಾಸ್ತ್ರಿಗಳಿಗೆ ಪರಿಸಾಯರಿಗೆ. ಏನಂತ? ನಾವು ಅಬ್ರಹಾಮನ ವಂಶದವರು ಅಂತ ಹೇಳಿ. ಯೇಸು ಕ್ರಿಸ್ತರ್ ಏನಂತ ಬೈದ್ರು? ಅಬ್ರಹಾಮನಿಗೆ ಬಯೋಲಾಜಿಕಲ್ ಆಗಿ ಶರೀರಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿದ ಮಾತ್ರಕ್ಕೆ ಅಬ್ರಹಾಮನ ವಂಶದವರಾಗೋದಿಲ್ಲ ನೀವು. ಅಬ್ರಹಾಮನ ವಂಶದವರಾಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು? ದೇವರ ಮೇಲೆ ನಂಬಿಕೆ ಇರ್ಬೇಕು ನಿಮಗೆ. ಪೌಲನ್ನು ಎಲ್ಲರೂ ಸಹ ತಮ್ಮ ಪತ್ರಿಕೆಗಳು ಅದನ್ನೇ ರೀಐಟರೇಟ್ ಮಾಡ್ತಾರೆ. ಏನಂತ? ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀವು ಅಬ್ರಹಾಮನ ವಂಶದವರು ಅಂತ ಮೆರಿಬೇಡಿ ದಯವಿಟ್ಟು. ಶರೀರಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿದ ತಕ್ಷಣ ಅಬ್ರಹಾಮನ ವಂಶದವರು ಆಗೋಗೋದಿಲ್ಲ ನೀವು. ಅಬ್ರಹಾಮನಿಗೆ ಯಾವ ವಿಶ್ವಾಸ ಇತ್ತೋ ಆ ವಿಶ್ವಾಸ ದೇವರಲ್ಲಿ ನಿಮಗೂ ಸಹ ಇರಬೇಕು. ಅಂದ್ರೆ ಮಕ್ಕಳು ಅಂದ್ರೆ ಯಾರು? ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳಿಲ್ಲದೆ ಇರುವಂತವ್ರು ಮಕ್ಕಳನ್ನ ಹೆರಬಹುದಾ? ಹೌದು, ನಂಬಿಕೆಯ ಮೂಲಕ, ವಿಶ್ವಾಸದ ಮೂಲಕ. ಇಷ್ಟಕ್ಕೂ ನೀವು ಇನ್ನೊಬ್ಬರಿಗೆ ವಾಕ್ಯ ಹೇಳಿ ಅವ್ರ ರಕ್ಷಣೆ ಮಾರ್ಗದಲ್ಲಿ ಬಂದ್ರೆ ಅವರು ನೀವು ಹೆತ್ತಂತಹ ಮಕ್ಕಳೇ ಆತ್ಮಕ್ಕೆ ಸಂಬಂಧಪಟ್ಟಂತೆ. ಹೌದಾ ಇಲ್ವಾ? ಈಗ ರಾಮಮೋಹನವರು ಇದ್ದಾರೆ. ಈ ರಾಮಮೋಹನವರಿಗೆ ಬರೀ ಇಬ್ರು ಮಾತ್ರ ಮಕ್ಕಳ? ಹರಿಯಣ್ಣ ಮತ್ತೆ ಸಾಯಿಯಣ್ಣ ಇಬ್ರು ಮಾತ್ರ ಮಕ್ಕಳ? ಅಲ್ಲ. ರಕ್ಷಣೆ ಮಾರ್ಗದಲ್ಲಿ ಆ ವಾಕ್ಯ, ಅವ್ರು ಬೋಧನೆ ಮಾಡಿದಂತಹ ವಾಕ್ಯವನ್ನ ಕೇಳಿ ಅವ್ರ ಯೇಸು ಕ್ರಿಸ್ತರ ಬಗ್ಗೆ ಏನು ಅವರ ಬೋಧನೆಗಳಲ್ಲಿ ಹೇಳಿದಾರೋ ಆ ಬೋಧನೆಯನ್ನು ಕೇಳಿ ಎಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಸತ್ಯವಾಕ್ಯದಲ್ಲಿ ಬಂದಿದಾರೋ ಇಷ್ಟು ಜನ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮಕ್ಕಳೇ. ಹೌದಾ ಇಲ್ವಾ? ನೀವು ಮುಂದೆ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರಿ ಅಂತ ಅನ್ಕೊಳ್ಳಿ, ದೇವರಲ್ಲಿ ಬಂದಿರುವಂತವರು ನಿಮಗೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೇ. ಪೌಲನು ತಿಮೋತಿಯನ್ನ ಶರೀರಕ್ಕೆ ಸಂಬಂಧಪಟ್ಟಂತೆ ಹೆರದೇ ಇರ್ಬೋದು, ಆದ್ರೆ ತಿಮೋತಿಯನ್ನ ನೋಡಿದಾಗೆಲ್ಲ ಮಗನೇ ಅಂತ ಹೇಳಿ ಸಾಕಷ್ಟು ಸರಿ ಮಾತಾಡಿದ್ದಾರೆ. ಹೌದಾ? ಅಂದ್ರೆ ಅದಕ್ಕೆ ಅರ್ಥ ಏನು? ಮಕ್ಕಳನ್ನ ಈ ರೀತಿನೂ ಸಹ ಹೇರಬಹುದು. ಈ ಸಂದೇಶವನ್ನ ಕೇಳ್ಬೇಕಾದ್ರೆ ಬ್ರದರ್ ನಮಗ್ ಸಂತಾನನೇ ಇಲ್ಲ ಅಲ್ವಾ, ದೇವ್ರು ಶಾಶ್ವತವಾಗಿ ಇರಿಸ್ತೀನಿ ಅಂದಿದಾರಲ್ವಾ, ಅದ್ ಹೆಂಗೆ ಅಂದ್ರೆ ಹಿಂಗೆ. ಇವಾಗ ನಾವು ಮಾತಾಡ್ಕೊಂಡ್ವಲ್ವಾ. ಕೊನೆ ವಚನ ಇವತ್ತಿಗೆ ಸಮುವೇಲನ ಮೊದಲನೇ ಗ್ರಂಥ 2ನೇ ಅಧ್ಯಾಯ 31ನೇ ವಚನವನ್ನು ಓದಲ್ಲ? 2:31. ನಾನು ನಿನ್ನ ಮತ್ತು ನಿನ್ನ ಮನೆಯವರು ಬಾಹುಬಲವನ್ನು ಮುರಿಯುವ ದಿನದಲ್ಲಿ ಬರುವವು. ನಿನ್ನ ಮನೆಯಲ್ಲಿ ಯಾರು ಪೂರ್ಣ ಆಯುಷ್ಯವನ್ನು ಮುಟ್ಟುವುದಿಲ್ಲ. ಹೌದಾ? ಏನಂತ ದೇವ್ರು ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಕೊಡ್ಬೇಕಂದ್ರೆ ಅದು ಸಾಕಷ್ಟು ತರ ಕೊಡ್ಬೋದು. ಮನುಷ್ಯನಿಗೆ ಶಿಕ್ಷೆ, ರೋಗ ತರುವಂತಹದ್ದು, ಕಾಯಿಲೆ ತರುವಂತಹದ್ದು, ಇದೆಲ್ಲ ಒಂಥರ ಆದ್ರೆ ಇನ್ನೊಂಥರ ಕೊಡ್ಬೋದು ದೇವ್ರು ಒಬ್ಬ ಮನುಷ್ಯನಿಗೆ ಶಿಕ್ಷೆ. ಏನು ತನ್ನ ಮನೆತನ ಮುಂದೆ ಹೋಗದಂಗ್ ನಿಲ್ಲಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಗೊತ್ತಾ ಮನುಷ್ಯರಿಗೆ.
ಕೊರಗಿ 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 ಸತ್ತೋಗ್ಬಿಡ್ತಾರೆ. ರಾಜರೆಲ್ಲ ತುಂಬಾ ಈಗಿನ ಕಾಲದಲ್ಲಿ ತುಂಬಾ ಆಸ್ತಿ ಇರುವಂತವ್ರು, ತುಂಬಾ ಅಧಿಕಾರ ಇರುವಂತವ್ರಿಗೆಲ್ಲ ತಮ್ಮ ವಂಶ ಮುಂದೆ ಹೋಗದಂತೆ ನಿಂತು ಹೋಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದ್ರೆ ಸಾಕು, ವಿಲ 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 ಅಂತ ಹೇಳಿ ಒದ್ದಾಡಿ ಸತ್ತೋಗ್ಬಿಡ್ತಾರೆ. ಹೌದಾ? ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಏನಂತೆ? ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು. ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಹೌದಾ? ಏನಂತಿದ್ದಾರೆ? ನಿನ್ನ ಮನೆಯಲ್ಲಿ ಯಾರೂ ಸಹ ಪೂರ್ಣಾಯುಷ್ಯನ ಮುಟ್ಟೋದಿಲ್ಲ. ಎಲ್ಲ ಅರ್ಧಕ್ಕೆ ಪಟ್ 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 ಅಂತ ಹೋಗ್ತಿರ್ತಾರೆ. 30 ವರ್ಷಕ್ಕೊಬ್ರು, 25 ವರ್ಷಕ್ಕೊಬ್ರು, 40 ವರ್ಷಕ್ಕೊಬ್ರು ಹೋಗ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ನಿನ್ನ ಮನೆಯವರು ಯಾರು ಸಹ ಮುಂದೆ ನನ್ನ ಸನ್ನಿಧ ಸೇವೆಗೂ ಬರೋದಿಲ್ಲ ಅಂತಾನು ಹೇಳ್ತಾರೆ. ಮುಂದೆ ವಚನಗಳಲ್ಲಿ ನೀವು ಓದ್ಕೊಂಡು ಹೋದ್ರೆ ಆ ಮಾತು ನಿಮಗ್ ಸಿಕ್ಕುತ್ತೆ. ಹೌದಾ? ನಮ್ಗೇನ್ ಅರ್ಥ ಆಯ್ತು ಇದರಿಂದ? ನಾವ್ ಭಕ್ತರ, ನಾವ್ ನೀತಿವಂತರ, ಹಾಗಾದ್ರೆ ನಮ್ಮ ಸಂತಾನವನ್ನ, ನಮ್ಮ ವಂಶವನ್ನ ಕಾಪಾಡುವಂತಹದ್ದು ದೇವರ ಜವಾಬ್ದಾರಿ. ಯಾಕೆಂದ್ರೆ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ತೀರಾ ಅನ್ನುವಂತಹ ನಂಬಿಕೆ ದೇವರಿಗೆ. ಅವರು ಅವರ ಮಕ್ಕಳನ್ನ ನೀತಿವಂತರನ್ನಾಗಿ ಮಾಡ್ತಾರೆ ಅನ್ನುವಂತಹ ನಂಬಿಕೆ ದೇವರಿಗೆ. ಅದಕ್ಕೋಸ್ಕರ ನಿಮ್ಮ ವಂಶವನ್ನ ಕಾಪಾಡ್ತೀನಿ ಅಂತ ಬರ್ತಿದ್ದಾರೆ ದೇವ್ರ ಮುಂದೆ. ಯಾವಾಗ? ನಾವ್ ನೀತಿವಂತರಾಗಿದ್ದಾಗ, ನೀವು ನೀತಿವಂತರಾಗಿದ್ದಾಗ. ಹೌದಾ? ಇಲ್ಲ ಒಂದ್ ವೇಳೆ ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸಗಳಲ್ಲಿ ಕೈ ಹಾಕಿದೀವಿ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇರ್ಲಿಕ್ಕೆ ಬಿಡೋದಿಲ್ಲ ದೇವರು. ಒಬ್ಬ ರೈತ ಹೇಗೆ ತಾನು ಬೀಜ ಬಿತ್ತುವುದಕ್ಕಿಂತ ಮುಂಚೆ ಬೀಜಗಳನ್ನ ಹಾಯ್ತಾನೆ. ತಾನು ಯಾವ ಬೀಜವನ್ನು ಬಿತ್ತಬೇಕು ಅಂತ ಅನ್ಕೊಂಡಿರ್ತಾನೋ ಆ ಬೀಜದಲ್ಲಿ ಸೆಲೆಕ್ಟ್ ಮಾಡ್ತಾನೆ. ಕೆಟ್ಟ ಕೆಟ್ಟ ಬೀಜ, ಕೊಳೆತು ಹೋಗಿರುವಂತಹದ್ದು, ಅರ್ಧ ತಿಂದು ಹಾಕಿರುವಂತಹದ್ದು, ಹುಳುಗಳು, ಈ ರೀತಿಯಾಗಿರುವಂತಹ ಬೀಜಗಳನ್ನೆಲ್ಲ ಫಸ್ಟ್ ಫಿಲ್ಟರ್ ಔಟ್ ಮಾಡ್ತಾನೆ, ತೆಗೆದು ಹಾಕ್ತಾನೆ ಹೊರಗಡೆ. ಏನಕ್ಕೋಸ್ಕರ? ಈ ಬೀಜದಿಂದ ಬರುವಂತಹ ಗಿಡವೂ ಸಹ ಸರಿಯಾಗಿ ಬರುವುದಿಲ್ಲ. ಆ ಗಿಡದಿಂದ ಬರುವಂತ ಹಣ್ಣು ಸಹ ಸರಿಯಾಗಿ ಬರುವುದಿಲ್ಲ. ಆ ಹಣ್ಣಿನಿಂದ ಮತ್ತೆ ಬೀಜ ಬರುತ್ತಲ್ವಾ, ಅದು ಸರಿಯಾಗಿ ಬರುವುದಿಲ್ಲ. ಎಲ್ಲೆಲ್ಲಿಗೆ ಎಫೆಕ್ಟ್ ಆಗುತ್ತೆ? ಈ ಬೀಜವನ್ನು ಬಿತ್ತಲಿಕ್ ಬಿಟ್ರೆ, ಈ ಕೆಟ್ಟು ಹೋಗಿರುವಂತಹ ಬೀಜವನ್ನ ಹಾಕಿದ್ರೆ ಎಲ್ಲಿಗೆ ಎಫೆಕ್ಟ್ ಆಗುತ್ತೆ? ಮೊಟ್ಟ ಮೊದಲನೇದಾಗಿ ಗಿಡ ಸರಿಯಾಗಿ ಬರೋದಿಲ್ಲ. ನೆಕ್ಸ್ಟ್ ಆ ಗಿಡದಿಂದ ಬರುವಂತಹ ಹಣ್ಣು ಸರಿಯಾಗಿ ಬರುವುದಿಲ್ಲ. ಆ ಹಣ್ಣಿನಿಂದ ಬಂದಂತಹ ಬೀಜಗಳು ಸರಿಯಾಗಿ ಬರುವುದಿಲ್ಲ. ಹೌದಾ? ಇದಿಷ್ಟು ಸಹ ಆಗ್ಬಾರ್ದು ಅಂದ್ರೆ ಎಲ್ಲಿ ತೆಗೆದಾಕ್ಬೇಕು? ಬೀಜವಾಗಿರುತ್ತಲ್ವಾ, ಕೆಟ್ಟು ಹೋಗಿರುವಂತಹ ಬೀಜ ಪಕ್ಕದಲ್ಲಿ ಇರುತ್ತಲ್ವಾ, ಒಳ್ಳೆ ಬೀಜದ ಪಕ್ಕ, ಅದನ್ನ ತೆಗೆದಾಕ್ಬೇಕು. ಅದನ್ನೇ ದೇವ್ರು ಆದಿಯಿಂದಲೂ ಇವಾಗವರೆಗೂ ಮಾಡ್ಕೊಂಡು ಬರ್ತಿರುವಂತ ಕೆಲಸ ಅದೇ. ಈ ಫಿಲ್ಟರ್ ಮಾಡಿ 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 ಬಂದಿರೋದಕ್ಕೆ ದೇವರು ಇಷ್ಟು ಜನ ಕ್ರೈಸ್ತರಿದ್ದೀವಿ ಪ್ರಿಯರೇ ಪ್ರಪಂಚದಲ್ಲಿ. ಹೌದಾ? ಇದು ಯಾರ ಕಾಂಟ್ರಿಬ್ಯೂಷನ್? ನಮ್ಮನ್ನ ಉಳಿಸಿರುವಂತಹದ್ದು ಯಾರ ಕಾಂಟ್ರಿಬ್ಯೂಷನ್? ಯಾರ ಉಡುಗೊರೆ? ದೇವರ ಕೈ ಕೆಲಸ. ನಮಗೆ ಯಾರಿಗೂ ಈ ಕೆಲಸ ಗೊತ್ತಿಲ್ಲದೆ ಇರ್ಬೋದು. ದೇವರ ಕೆಲಸ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಇಷ್ಟೇ ಅಲ್ವಾ ನಮಗೆ ಗೊತ್ತಿರುವಂತಹದ್ದು. ಬರೀ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನಡೆಸುವಂತಹದ್ದು, ಮತ್ತೆ ಈ ಪ್ರಕೃತಿಯನ್ನ ನಡೆಸುವಂತಹದ್ದು ಇಷ್ಟು ಮಾತ್ರ ಅಲ್ವಾ? ಅಷ್ಟು ಮಾತ್ರ ಅಲ್ಲ. ಈ ಕೆಲಸಗಳನ್ನೆಲ್ಲ ನೋಡ್ಕೊತಿದ್ದಾರೆ ದೇವರು. ದುಷ್ಟರ ವಂಶವನ್ನ ತೆಗೆದು ಹಾಕುವಂತಹದ್ದು, ಶಿಷ್ಟರನ್ನ ಭೂಮಿಯ ಮೇಲೆ ಶಾಶ್ವತವಾಗಿ ಇರಿಸುವಂತಹದ್ದು. ಯೇಸು ಕ್ರಿಸ್ತರು ಇಷ್ಟಕ್ಕೂ ಈ ಭೂಮಿಯ ಮೇಲೆ ಬಂದು ಜನಿಸಿದ್ರು ಅಂತ ಹೇಳಿದ್ರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಗೊತ್ತಾ ಈ ಪ್ರಪಂಚಕ್ಕೆ. ಆ ಜನಿಸುವಂತಹದ್ದು ಅಷ್ಟು ಈಸಿ ಆಗೋಗಿರ್ಲಿಲ್ಲ. ಸೈತಾನನು ಮತ್ತೆ 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 ಬೇರೆ ಬೇರೆ ರಾಜರ ಕೈಯಲ್ಲೆಲ್ಲ ಪ್ಲಾನ್ ಮಾಡ್ತಾನೇ ಇದ್ದ. ಫರೋಹನ ಕೈಯಲ್ಲಿ, ಹೇರೋದನ ಕೈಯಲ್ಲಿ, ಅಧಿಕಾರಿಯಾಗಿರುವಂತಹ ಹಾಮಾನನ ಕೈಯಲ್ಲಿ ಮತ್ತೆ ಮತ್ತೆ ಪ್ಲಾನ್ ಮಾಡ್ತಾನೆ ಇದ್ದ. ಯೇಸು ಕ್ರಿಸ್ತರು ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತರು ಹುಟ್ಟುವಂತ ವಂಶವನ್ನ ಕಡೆಗಣಿಸ್ಬೇಕು. ಆ ವಂಶ ಇಲ್ಲದಂತೆ ಮಾಡ್ಬೇಕು, ಯಹೂದ್ಯ ಜಾತಿ ಇಲ್ಲದಂತೆ ಮಾಡ್ಬೇಕು, ಯಹೂದ್ಯರು ಪ್ರಪಂಚದಲ್ಲಿ ಇಲ್ಲದಂತೆ ಮಾಡ್ಬೇಕು ಅಂತ ಸಾಕಷ್ಟು ಪ್ಲಾನ್ ಮಾಡಿದ್ರು. ಅದನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದೇವ್ರು. ಯೇಸು ಕ್ರಿಸ್ತರ ಜನನ ಆಯ್ತು. ಯೇಸು ಕ್ರಿಸ್ತರ ಜನನ, ಮರಣ ಪುನರುದ್ಧಾನ ಇದನ್ನೆಲ್ಲ ನೋಡಿ ಸಾಕಷ್ಟು ಕೋಟಿ ಜನ ಕ್ರೈಸ್ತವ್ಯದಲ್ಲಿ ಬಂದಿದ್ದೇವೆ. ಈ ಕ್ರೈಸ್ತರನ್ನು ಸಹ ಉಳಿಸುವಂತಹ ಜವಾಬ್ದಾರಿನೂ ಸಹ ದೇವರತ್ತೆ. ಖಚಿತವಾಗಿ ಕಾಪಾಡ್ತಾರೆ. ಆದ್ರೆ ಒಂದೇ ಕಂಡೀಷನ್ ಏನು? ನಾವು ನೀತಿವಂತರು ಆಗಿರಬೇಕು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ಸತ್ಯವೇದದಲ್ಲಿ ನೀವು ನಮಗೆ ಕೊಟ್ಟಿರುವಂತಹ ಭರವಸೆಗಳು, ಆಶ್ವಾಸನೆಗಳು ಒಂದೊಂದಲ್ಲ ತಂದೆ. ಆ ಭರವಸೆಗಳಲ್ಲಿ, ನೀವು ಕೊಟ್ಟಿರುವಂತಹ ಆಶ್ವಾಸನೆಗಳಲ್ಲಿ ಒಂದೂ ಸಹ ಚಾಚು ತಪ್ಪದಂತೆ ನೀವು ನಡ್ಸ್ಕೊಂಡ್ ಬರ್ತಿದ್ದೀರಾ. ನೀವು ಫುಲ್ಫಿಲ್ ಮಾಡ್ತಿದ್ದೀರಾ. ನೀವು ಮಾಡಿದಂತಹ ಪ್ರಾಮಿಸ್ ಅನ್ನ, ನೀವು ಕೊಟ್ಟಂತಹ ಭಾಷೆಯನ್ನ ಒಂದೂ ಸಹ ಬಿಡದಂತೆ ಫುಲ್ಫಿಲ್ ಮಾಡ್ಕೊಂಡ್ ಬರ್ತಿದ್ದೀರಾ ತಂದೆ. ಪ್ರಪಂಚವನ್ನ ಆಳ್ದಂತಹ ಸಾಕಷ್ಟು ಜನ ಡಿಕ್ಟೇಟರ್ಸ್, ಪ್ರಪಂಚದಲ್ಲಿ ನಡಕ ಹುಟ್ಟಿಸಿದಂತಹ ಸಾಕಷ್ಟು ಜನ ಚಕ್ರವರ್ತಿಗಳು, ರಾಜರು, ಟೆರರಿಸ್ಟ್ಗಳು, ಇವ್ರು ಯಾರೂ ಸಹ ಪ್ರಪಂಚದಲ್ಲಿ ಇಲ್ಲದಂತೆ ಒಬ್ಬೊಬ್ಬರನ್ನು ತೆಗೆದು ಹಾಕ್ತಿದ್ದೀರಾ ತಂದೆ. ನೀವು ಸ್ಟಾಲಿನ್ ಆಗಿರ್ಬೋದು, ಹಿಟ್ಲರ್ ಆಗಿರ್ಬೋದು, ಮೊಸಲೋನಿ ಆಗಿರ್ಬಹುದು, ಬಿನ್ ಲಾಡನ್ ಆಗಿರ್ಬೋದು, ಎಷ್ಟು ಜನ ದುಷ್ಟರನ್ನ ತಂದೆ ನಮ್ಮ ಕಣ್ಮುಂದೆನೆ ನೀವು ತೆಗೆದು ಹಾಕಿರುವಂತಹ ನಾವು ಕಣ್ಣಾರೆ ನ್ಯೂಸ್ ಅಲ್ಲಿ ನೋಡಿದೀವಿ ತಂದೆ.
ನೀವು ಕೊಟ್ಟಿರುವಂತಹ ಭಾಷೆಯನ್ನ ನೀವು ನಡ್ಸ್ಕೊಂಡ್ ಬರ್ತಾನೆ ಇದ್ದೀರಾ. ಇನ್ನೊಂದು ಕಡೆ ನೀತಿವಂತರಿಗೆ ನೀವು ಪ್ರೊಟೆಕ್ಷನ್ ಕೊಡ್ತಾ ನೀತಿವಂತರಿಗೆ ನೀವು ಸುರಕ್ಷಿತವಾಗಿ ನೀವು ನಡೆಸ್ತಾ ಅವ್ರ ವಂಶವನ್ನ ಭೂಮಿಯ ಮೇಲೆ ಶಾಶ್ವತವಾಗಿ ಸ್ಥಿರವಾಗಿ ಇರುವಂತೆ ಮಾಡಿದ್ದೀರಿ. ಅದಕ್ಕೆ ಈ ಜನ ಪ್ರಪಂಚದಲ್ಲಿ ಕ್ರೈಸ್ತರಿದ್ದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ ತಂದೆ. ಯಾಕೆಂದ್ರೆ ಕ್ರೈಸ್ತರ ಮೇಲೆ ನಡೆದಂತಹ ದಾಳಿಗಳು, ಸಾವಿರಾರು ವರ್ಷಗಳಿಂದ ಕ್ರೈಸ್ತರ ಮೇಲೆ ನಡೆದಂತಹ ದೌರ್ಜನ್ಯ, ಕ್ರೈಸ್ತರನ್ನ ಇಲ್ಲದಂತೆ ಮಾಡ್ಬೇಕು ಅಂತ ಅನ್ಕೊಂಡಂತಹ ಐಡಿಯಾಗಳು ಒಂದೊಂದಲ್ಲ ತಂದೆ, ಸಾವಿರಾರು ಐಡಿಯಾಗಳು, ಸಾವಿರಾರು ಪ್ಲಾನ್ಗಳು ಬಂದರೂ ಸಹ ಅದ್ ಯಾವುದೂ ಸಹ ವರ್ಕ್ ಆಗದಂತೆ ನೀವು ಕ್ರೈಸ್ತರನ್ನ ಕಾಪಾಡ್ಕೊಂಡು ರಕ್ಷಿಸ್ಕೊಂಡು ಬಂದು ಇಷ್ಟು ಕೋಟಿ ಜನ ಕ್ರೈಸ್ತರು ಪ್ರಪಂಚದಲ್ಲಿ ಇರುವಂತೆ ಮಾಡಿದ್ದೀರಿ. ಅದಕ್ಕೆ ಕಾರಣಕರ್ತರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ನೀವು ಒಬ್ಬರು ಮಾತ್ರ. ಧನ್ಯವಾದಗಳು ನಿಮ್ಮ ಈ ಕೊಡುಗೆಗೆ. ನಮ್ಮನ್ನಿನ್ನೂ ಸಹ ಭೂಮಿಯ ಮೇಲೆ ಇರಿಸೋದಕ್ಕೋಸ್ಕರ ಧನ್ಯವಾದಗಳು. ಈಗ ಪ್ರಪಂಚದಲ್ಲಿ ಕ್ರೈಸ್ತರ ಮೇಲೆ ನಡೆದಿರುವಂತಹ ದಾಳಿಗಳಾಗಿರಬಹುದು, ದೌರ್ಜನ್ಯ ಆಗಿರಬಹುದು, ಇದನ್ನೆಲ್ಲ ನೋಡಿ ನಾವು ಹೆದರದೆ, ಚದರದೆ, ಭಯಪಡದೆ ನೀವು ಕೊಟ್ಟಿರುವಂತಹ ಮಾತನ್ನ ನೀವು ಉಳಿಸ್ಕೊಳ್ತೀರ. ಒಂದಾನೊಂದು ಕಾಲದಲ್ಲಿ ಇವರಿರುವಂತಹ ಎವಿಡೆನ್ಸು ಸಹ ಇಲ್ಲದಂತೆ ಆಗೋಗುತ್ತೆ ಅನ್ನುವಂತಹದನ್ನ ನಾವು ನಂಬಿರುವಂತಹ ಈ ನಂಬಿಕೆಗೆ ನ್ಯಾಯವನ್ನ ಒದಗಿಸ್ತಾ, ನಾವು ನಂಬಿರುವಂತಹ ಈ ಸುವಾರ್ತೆಯನ್ನ ಇನ್ನೊಬ್ಬರಿಗೆ ಹರಡ್ತಾ ಧೈರ್ಯವಾಗಿ ಮುಂದೆ ಹೋಗುವಂತಹ ಮಕ್ಕಳನ್ನಾಗಿ ನಮ್ಮನ್ನ ಮಾರ್ಪಡಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಎಲ್ಲ ದೈವ ಸೇವಕರನ್ನು, ಅವರ ಆರೋಗ್ಯ ಪರಿಸ್ಥಿತಿಗಳನ್ನು, ಅವರ ಕುಟುಂಬದ ಅವಶ್ಯಕತೆಗಳನ್ನ ನೆನಪು ಮಾಡ್ಕೊಳ್ಳಿ ದಯವಿಟ್ಟು ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ. ಹಾಗೆ ನಮ್ಮನ್ನ ಸೇವೆಯಲ್ಲಿ ಮುಂದೆ ನಡೆಸ್ತಿರುವಂತಹ ರಾಮಣ್ಣನವರನ್ನ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ, ಅವರ ಅವಶ್ಯಕತೆಗಳನ್ನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.